ಹುಬ್ಬಳ್ಳಿ ಈ ಟೀಮ್ ಲೀಡರ್. ಸ್ವಾಮಿರ, ಇವತ್ತ ನಾವೆಲ್ಲ ಬಂದಿರೋದು ಒಂದು ಹೊಸ ಬಿಸ್ನೆಸ್ ಬಗ್ಗೆ ತಿಳ್ಕೊಳಕ್ ಬಂದಿವಿ. ಎಸ್ ಅಂತಿರು ಅಂತಿರು? ಟೈಮ್ 7:10 ಆಗೈತಿ. ನನ್ನ ಪ್ರೆಸೆಂಟೇಶನ್ 8 ಗಂಟೆ ಮಟ್ಟ, ಸುಮಾರು ಒಂದು 50 ನಿಮಿಷ ಇರ್ತೈತಿ. ಈಗ ಈ 50 ನಿಮಿಷ ಯಾರು ಕರೆಕ್ಟ್ ಆಗಿ ಕುಂತು ಕೇಳಿ ಅದ್ರೊಳಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ತೀವಿ, ಸ್ಟೆಪ್ಸ್ ಏನ್ ಹೇಳ್ತೀವಿ, ಆ ಸ್ಟೆಪ್ಸ್ ಅನ್ನ ಯಾರು ಪಾಲನೆ ಮಾಡ್ತಾರ ಅವ್ರು ಮಾತ್ರ ಈ ಜೀವನದೊಳಗೆ ಕೇವಲ ಕರೋಡಪತಿ ಅಲ್ಲ, ಅರಬಪತಿ ಆಗ್ತಕ್ಕಂತ ಒಂದು ಚಾನ್ಸ್ ಐತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಒಂದು ಕಾನ್ಸೆಪ್ಟ್ ನಿಂದ ನಾವು ಕರೆಕ್ಟ್ ಆಗಿ ತಿಳ್ಕೊಳ್ಳೋದ್ರಿಂದ ಇಲ್ಲಿ ಹೇಳ್ತಕ್ಕಂತ ನಾವು ನೋಡಿ ಸರ್, 1-2-30 ವರ್ಷದ ಅನುಭವದ ಮಾತು ಹೇಳ್ತೀವಿ. ಅದನ್ನ ಪಾಲನೆ ಮಾಡೋದ್ರಿಂದ ನನ್ನ ಜೀವನದೊಳಗೆ ಕೇವಲ ಕರೋಡಪತಿ ಅಲ್ಲ, ಅರಬಪತಿ ಆಗ್ತೇನಂತ ಅವಕಾಶ ಐತೆ ಅಂದ್ಮೇಲೆ ಅದನ್ನ ಯಾಕೆ ನಾನು ಕೂಲಾಗಿ ಕುಂತು ಕೇಳಬಾರ್ದು? ಮಧ್ಯದೊಳಗೆ ಯಾವುದೇ ತರದ ಡಿಸ್ಟರ್ಬೆನ್ಸ್ ಆಗಲಾರ್ದೆ ಒಂದೇ ಕಡೆ ಲಕ್ಷ್ಯ ಕೊಟ್ಟು ಕರೆಕ್ಟ್ ಆಗಿ ಕೇಳಿ, ನಿಮ್ಮ ಮೊಬೈಲ್ದೊಳಗ ಸ್ಕ್ರೀನ್ ರೆಕಾರ್ಡಿಂಗ್ ಆಪ್ಷನ್ ಇದ್ರೆ ಇಟ್ಕೊಂಡು ಅದನ್ನ ಮತ್ತೆ ಬೇಕಾದ್ರೆ ರಿಪೀಟೆಡ್ಲಿ ನೋಡಕ್ ಅನುಕೂಲ ಆಗ್ತೈತಿ. ನಾ ಕರೆಕ್ಟ್ ಆಗಿ ಕೇಳ್ಕೊಂಡೆ ನಾನು ಯಾಕೆ ಕರೋಡಪತಿ, ನಾನು ಯಾಕೆ ಜೀವನದೊಳಗೆ ನಾವು ಉದ್ಧಾರ ಆಗ್ಬಾರ್ದು, ಲೈಫ್ ಅನ್ನ ಸೆಟ್ಲ್ ಆಗ್ಬಾರ್ದು, ನಾನು ಕರೋಡಪತಿ ಅರಪತಿ ಆಗಿ ನನ್ನ ಮಕ್ಕಳು ಮೊಮ್ಮಕ್ಕಳು ಆರಾಮಾಗಿ ಕುಂತು ತಿನ್ನಂತ ಆಸ್ತಿ ಯಾಕೆ ಮಾಡಬಾರ್ದು? ಪಾಯಿಂಟ್ ಕ್ಲಿಯರ್ ಆತಲ್ಲ ಚಂದ್ರಶೇಖರ್ ಅವರೇ? ಚಲೋ, ಇಲ್ಲ ಆಗೈತೆ ಅದು. ಚಲೋ, ಹಾಗಾದ್ರೆ ಈಗ ನಾವು ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡೋಣ. ಪ್ರೆಸೆಂಟೇಶನ್ ದೊಳಗೆ ಸರ ಮಧ್ಯದೊಳಗೆ ಯಾವುದೇ ತರದ ಡಿಸ್ಟರ್ಬೆನ್ಸ್ ಆಗಲಾಗ ನೋಡ್ಕೊಂಡ್ರೆ ನನಗೆ ನೀವು ಮಾಡ್ತಕ್ಕಂಥ ಉಪಕಾರ. ಯಾಕಂದ್ರೆ ಒಂದು ಫ್ಲೋದೊಳಗೆ ಹೊಂಟಿರ್ತೈತಿ, ಯಾವುದೇ ತರದ ಡಿಸ್ಟರ್ಬೆನ್ಸ್ ಆಗ್ಲಾರ್ದೆ ನೀವು ಮೇಂಟೈನ್ ಮಾಡಿದ್ದೀನಿ ನಿಜ ಅಂತಂದ್ರೆ 100% ಗ್ಯಾರಂಟಿ ಕೊಡ್ತೀನಿ. ಪರ್ಫೆಕ್ಟ್ ಆಗಿ ಪ್ರೆಸೆಂಟೇಶನ್ ಕೇಳಿದ ನಿಜ ಅಂತಂದ್ರೆ ಸರ್ ಪ್ರೆಸೆಂಟೇಶನ್ ನಮಗೆ ಒಂದು ಲೈಫ್ ಲೈನ್ ಇದ್ದಂಗೆ. ಚಲೋ, ಹಂಗಾರೆ ಈಗ ನಾವು ಟೈಮ್ ವೇಸ್ಟ್ ಮಾಡಾರ್ದೆ ಸ್ಟಾರ್ಟ್ ಮಾಡೋಣ್ರಿ. 1 ನಿಮಿಷ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಮತ್ತೊಬ್ಬರು ಅಸಿಸ್ಟೆಂಟ್ ನಮ್ಮ ಯಾರು ಸೆಕೆಂಡ್ ಅಚಲ್ಕರ್ ಬಂದ್ರು, ಸವಿತಾ. ಸವಿತಾ ಬಾಳ ದಿನ ಆಯ್ತು, ಕಾರ್ತಿಕ ಮಾಸ ಮುಗಿಸ್ಕೊಂಡ್ ಬರ್ತೀನಿ ಅಂತ ಬಂದ್ರು. ಚಲೋ, ಚಾಲು ಮಾಡೋಣಮ್ಮ ಸವಿತಾ. ಮಾಡಿ ಸರ್. ಡನ್. ಚಲೋ, ಹಾಗಾದ್ರೆ ಈಗ ನಾವು ಪಾಯಿಂಟ್ ಟು ಪಾಯಿಂಟ್ ಪ್ರತಿಯೊಂದು ವಿಷಯನು ಮಾತಾಡ್ಕೊಂತ ಹೋಗೋಣ. ಈಗ ಮೊದಲೇದಾಗಿ ಏನಂದ್ರೆ ನಂದೀಶ್ವರೇ, ನಾವು ಒಂದು ಹೊಸ ಕಂಪನಿ ಅಂದ್ರೆ ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿವಿ ಅಂತ ಹೇಳಿದ್ರಿ. ಸ್ಟಾರ್ಟ್ ಮಾಡಿವಿ ಅಂದ್ರೆ ಅದಕ್ಕೊಂದು ದಿನಾಂತ ಫಿಕ್ಸ್ ಮಾಡಿರ್ತೀವಲ್ಲ. ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು 24ನೇ ತಾರೀಕು ಆಗಸ್ಟ್ ತಿಂಗಳ 2025 ಇಷ್ಟೊಳಗೆ. ಅಂದ್ರೆ ನಮ್ಮ ಕಂಪನಿ ಅಥವಾ ನಮ್ಮ ಪ್ರೊಜೆಕ್ಟ್ ಸ್ಟಾರ್ಟ್ ಆಗಿ ಇನ್ನೂ 3 ತಿಂಗಳ ಆಗಿಲ್ಲ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾವು ಕಂಪನಿ ಸ್ಟಾರ್ಟ್ ಮಾಡಿದ್ಮೇಲೆ ಆ ಕಂಪನಿ ಅಂದ್ಮೇಲೆ ಅದಕ್ಕೊಂದು ಹೆಸರು ಅಂತ ಇರ್ಲೇಬೇಕು. ನಮ್ಮ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಏನ್ ಸರ್ ನಮ್ಮ ಕಂಪನಿ ಹೆಸರು? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಇದು ಪ್ಯೂರ್ಲಿ ಇಂಡಿಯಾದ ಕಂಪನಿ. ಅದು ಇಂಡಿಯಾದೊಳಗೆ ಕರ್ನಾಟಕದ ಕಂಪನಿ. ಆ ಕರ್ನಾಟಕದೊಳಗೂ ಸಹಿತ ಪರ್ಟಿಕ್ಯುಲರ್ ಆಗಿ ಈ ಕಾನ್ಸೆಪ್ಟ್ ಅನ್ನ ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಗಿದ್ದರಿಂದ ಅದಕ್ಕೆ ನಾವು ಹುಬ್ಬಳ್ಳಿ ಮತ್ತೆ ಇಂಡಿಯಾ ಅಂತ ನಾವು ನಮೂದಿಸ್ತೀವಿ, ಬರಿತೀವಿ. ಏನಂತೀರಿ ಸರ್? ನಾವು ಇಷ್ಟು ಸಾಕಲ್ಲ, ನಮ್ಮ ಕಾನ್ಸೆಪ್ಟ್ ಅನ್ನ ಮೊದ್ಲೇದು ಪ್ಯೂರ್ಲಿ ಇಂಡಿಯಾ ಅನ್ನೋದು ಮೊದ್ಲೇದು ನಮಗೆ ಇಂಪಾರ್ಟೆಂಟ್. ಅದ್ರೊಳಗೆ ಕರ್ನಾಟಕ, ಆ ಕರ್ನಾಟಕದೊಳಗ ಉತ್ತರ ಕರ್ನಾಟಕ ಆಗಿರ್ತಕ್ಕಂಥ ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಕಂಪನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ಈಗ ಕಂಪನಿ ಅಂದ್ಮೇಲೆ ಆ ಕಂಪನಿ ನಡೆಸ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಗೆ ಯಾರು ಫೌಂಡರ್ ಅಂತಾರ, ಓನರ್ ಅಂತಾರ, ಸಿಇಒ ಅಂತಾರ, MD ಅಂತಾರ, ಏನಾರ ಕರ್ಕೊಳ್ರಿ. ಈಗ ಅಲ್ಲಿ ಒಂದ್ ಹೆಸರು ಬರಿಬೇಕು, ಬರ್ದೇವಿ. ಏನಮ್ಮ ಸವಿತಾ? ಈ ಕಂಪನಿ ನಾನು ಜವಾಬ್ದಾರಿ ತಗೊಂಡು ನಿಂತು ನಡೆಸ್ತೇನಂತ ಮುಂದೆ ಬಂದಿರ್ತಕ್ಕಂಥ ವ್ಯಕ್ತಿ ಹೆಸರು TR ಅಚಲ್ಕರ್ ಅಂತ. ಏನಮ್ಮ? TR ಅಚಲ್ಕರ್. ಓಕೆ, ಈಗ ಈ TR ಅಚಲ್ಕರ್ ಯಾರಮ್ಮ? ಈ ಕಂಪನಿ ಫೌಂಡರ್ ಅಂತ ಗೊತ್ತಾಯ್ತು. ಪಾಯಿಂಟ್ ಕ್ಲಿಯರ್ ಆಯ್ತು? ಈ ಫೌಂಡರ್ ಆಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು ಸರ್. ಓಕೆ, ಈಗ ಯಾಕಂದ್ರೆ ಈಗ ಯಾವ್ದು ಕಂಪನಿ ಹಿಂದೆ ಯಾರದಾರ ಅವ್ರಿಗೆ ಈ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಐತಿಲ್ಲ ನಾವು ತಿಳ್ಕೊಳ್ಳೋದ್ರ ತಪ್ಪೇನಿಲ್ಲ ನಮ್ಮ ಸವಿತಾ. ಹಾಗಾದ್ರೆ ಈ ಅಚಲ್ಕರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅಚಲ್ಕರ್ ಅವ್ರ ನೆಟ್ವರ್ಕ್ ಮಾರ್ಕೆಟಿಗೆ ಕಾಲಿಟ್ಟಿದ್ದು ಈಗಲ್ಲ, 6ನೇ ತಾರೀಕು, 1 ನಿಮಿಷ ಎಲ್ಲಿತ್ತದು, 6ನೇ ತಾರೀಕು 2ನೇ ತಿಂಗಳ ಫೆಬ್ರವರಿ
1995ನೇ ಇಸ್ವಿಯೊಳಗೆ ಇವರು ನೆಟ್ವರ್ಕ್ ಮಾರ್ಕೆಟಿಗೆ ಕಾಲಿಟ್ಟಿದ್ರು. ಆಮೇಲೆ ಈ ನೆಟ್ವರ್ಕ್ ಮಾರ್ಕೆಟಿಗೆ ಕಾಲಿಟ್ಟಿದ್ದ ದಿನ ಯಾವ್ದಮ್ಮ? ಫೆಬ್ರವರಿ 6, 1995. ಅವತ್ತ ಪರ್ಟಿಕ್ಯುಲರ್ ಆಗಿ ಮಂಡೇ ಇತ್ತು. ಮಂಡೇ ಅಂದ್ರೆ ಸೋಮವಾರ. ಆಮೇಲೆ ಅದು ಸೋಮವಾರ ಬೆಳಿಗ್ಗೆ 10:30 ಏನ್ ಮಾಡಿದ್ರು? ಕರೆಕ್ಟ್ ಆಗಿ ಇವ್ರು ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರ. ಯಾರು? ಅಚಲ್ಕರ್. ಸವಿತಾ, ಈಗ ಸವಿತಾ, ನೀ ಯಾವಾಗ ನೆಟ್ವರ್ಕ್ ಸ್ಟಾರ್ಟ್ ಮಾಡಿರಂದ್ರೆ ನಿಮಗೆ ಡೇಟ್ ಗೊತ್ತಿರ್ತಿಲ್ಲ. ಆದ್ರೆ ಅಚಲ್ಕರ್ಗೆ ಯಾವಾಗ ಸ್ಟಾರ್ಟ್ ಮಾಡಿದ್ ಕೇಳಿದ್ರೆ ಫೆಬ್ರವರಿ 6ನೇ ತಾರೀಕು 1995 ಸೋಮವಾರ ಬೆಳಗ್ಗೆ 10:30. ಅದು ಬೆಳಗ್ಗೆ 10:30. ಇಷ್ಟು ನಿಖರವಾಗಿ ಹೇಳಲಿಕ್ಕೆ ಕಾರಣ ಏನಮ್ಮ? ಹೇಳಿಕೆ ಕಾರಣ ಇಷ್ಟೇ. ಈ ಡೇಟ್ದೊಳಗೆ ಈ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಕಂಪನಿ ಹೆಸರು ಆಟೋ ವೀಲ್ಸ್ ಅಂತ ಇಟ್ಟಿದ್ರು. ಏನಂತ ಇಟ್ಟಿದ್ರಮ್ಮ? ಆಟೋ ವೀಲ್ಸ್. ಇದು ಒಂದು ಆಟೋ ವೆಹಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಕೀಮ್ ಆಗಿದ್ರಿಂದ ಇದರ ಹೆಸರು ಆಟೋ ವೀಲ್ಸ್. ಈ ಆಟೋ ವೀಲ್ಸ್ ಅಂತಕ್ಕಂಥ ಕಂಪನಿ ಓನರು ಸಹಿತ ಇದೇ ಅಚಲ್ಕರ್. ಅಂದ್ರೆ ಈಗ ನಾವ್ ಯಾವ ಅಚಲ್ಕರ್ ಬಗ್ಗೆ ಮಾತಾಡ್ತೀವಿ, ಆ ಅಚಲ್ಕರ್ ಈಗಲ್ಲ, 1995ನೇ ಇಸ್ವಿ ಅಂದ್ರೆ 30 ವರ್ಷದಿಂದ ಇದೇ ತರದ ಒಂದು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಸ್ಟಾರ್ಟ್ ಮಾಡಿ ಅದನ್ನ ಸಕ್ಸಸ್ಫುಲ್ ಆಗಿ ನಡೆಸಿರ್ತಕ್ಕಂಥ ಅನುಭವ ಐತೆ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್. ಇದ್ರ ಜೊತೆಗೆ ಕಳೆದ 30 ವರ್ಷದೊಳಗೆ 1999 ಯಾವಾಗ ನಮ್ ಇಂಡಿಯಾದೊಳಗೆ ಗೇಟ್ ಓಪನ್ ಆಯ್ತು. ಗೇಟ್ ಓಪನ್ ಅಂದ್ರೆ ಫಾರಿನ್ ಕಂಪನಿ ಬಂದು ಅವಾಗಿಂದ ಹಿಡ್ಕೊಂಡು ಇವತ್ತಿನವರೆಗೆ ಅಂದ್ರೆ ಆಲ್ಮೋಸ್ಟ್ ಆಲ್ 29 ವರ್ಷದಿಂದ ಮೋರ್ ದ್ಯಾನ್ 10 ಕಂಪನಿ ಒಳಗೆ, ಆ ಮೋರ್ ದ್ಯಾನ್ 10 ಕಂಪನಿ ಒಳಗೆ ಮೊದಲನೇ ಕಂಪನಿ ಜಪಾನ್ ಲೈಫ್ ಆಫ್ ಇಂಡಿಯಾ, ಆಮೇಲೆ 2ನೇ ಕಂಪನಿ ಮೋದಿ ಕೇರು, 3ನೇ ಕಂಪನಿ RMP, 4ನೇ ಕಂಪನಿ ಮೇನ್ ಇಂಪಾರ್ಟೆಂಟ್ ಮೋನಾ ಅಂತ ಒಂದು ಅಮೆರಿಕನ್ ಕಂಪನಿ. ಈ ಪ್ರಕಾರ ಕಳೆದ 30 ವರ್ಷದಿಂದ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮೋರ್ ದ್ಯಾನ್ 10 ಬಿಗ್ ಕಂಪನಿ ಒಳಗೆ ಕೆಲಸ ಮಾಡಿ ಅನುಭವ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರಮ್ಮ? ಇದೇ ಅಚಲ್ಕರ್. ಈಗ ಹೇಳಮ್ಮ, ಈಗ 30 ವರ್ಷದಿಂದ ಒಂದು ಕಂಪನಿ ಆಪರೇಟ್ ಮಾಡಿ ಅದ್ರ ಜೊತೆಗೆ ಮೋರ್ ದ್ಯಾನ್ 10 ಲೀಡಿಂಗ್ ಕಂಪನಿ ಒಳಗೆ ಕೆಲಸ ಮಾಡಿ ಅನುಭವ ಪಡೆದಿರ್ತಕ್ಕಂಥ ವ್ಯಕ್ತಿ ಅಂದ್ಮೇಲೆ ಈ ಕಂಪನಿ ನಡೆಸ್ತಕ್ಕಂಥ ಆ ವ್ಯಕ್ತಿಗೆ ಸಾಮರ್ಥ್ಯ ಇರ್ಬೋದು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಒಂದು ಆಲ್ರೆಡಿ ಈ ಫೀಲ್ಡ್ ದೊಳಗೆ ಪರ್ಟಿಕ್ಯುಲರ್ ಆಗಿ 30 ವರ್ಷ ಅನುಭವ ಐತೆ ಅಂತ ಅರ್ಥ. ಅಂತ ವ್ಯಕ್ತಿ ಈ ಕಂಪನಿ ಹಿಂದೆ ಅದಾದ್ಮೇಲೆ ಈ ಕಂಪನಿ ಕರೆಕ್ಟ್ ಆಗಿ ನಡೀಬಹುದು ಅಂತ ಊಹೆ ಮಾಡ್ತೇವೆ ನಾವು. ನಡೀತೈತಿ ಇಲ್ಲ ಪ್ರಾಕ್ಟಿಕಲ್ ಆಗಿ ಯಾರು ಹೇಳಕ್ ಆಗೋದಿಲ್ಲ. ಏನಂತೀರಿ? ಎಸ್ ಇದ್ದು ನೋಡ್ತೇವೆ ನಾವು. ಹಂಗ ಅನ್ಕೊಂತಾನೆ ಸವಿತಾ ಆಲ್ರೆಡಿ ನಾವು 3 ತಿಂಗಳ ಕಂಪ್ಲೀಟ್ ಮಾಡಕ್ ಬಂದಿ. ಹೌದಲ್ಲಮ್ಮ? 24ನೇ ತಾರೀಕು ಇನ್ನೊಂದ್ 2 ದಿನ ಹೋದ್ರೆ 4 ದಿನ ಹೋದ್ರೆ ಒಂದು 3 ತಿಂಗಳನ್ನು ಕಂಪ್ಲೀಟ್ ಆಗ್ತದೆ. ಹೌದಮ್ಮ? ಪಾಯಿಂಟ್ ಕ್ಲಿಯರ್ ಆಯ್ತು? ಆಮೇಲೆ ಈಗ ನಾವು ನೆಟ್ವರ್ಕ್ ಮಾರ್ಕೆಟ್ ಮಾಡಕ್ತೀವಿ. ಆಮೇಲೆ ನೆಟ್ವರ್ಕ್ ಮಾರ್ಕೆಟ್ ನೊಳಗೂ ಸಹಿತ ಬಹಳ ತರದ ವೆರೈಟಿ ಇರ್ತೈತಿ. ಪ್ರಾಡಕ್ಟ್ ಬೇಸ್ಡ್ ಅಂತ ಇರ್ತೈತಿ, ಅದ್ರೊಳಗೆ ಹೆಲ್ತ್ ಪ್ರಾಡಕ್ಟ್, ಅಗ್ರಿಕಲ್ಚರ್ ಪ್ರಾಡಕ್ಟ್, ಹಿಂಗ ಬೇರೆ ಬೇರೆ ಇರ್ತೈತಿ. ನಾವು ಮಾಡ್ತಕ್ಕಂಥ ಒಂದು ಬಿಸಿನೆಸ್ ಅನ್ನ ಇದಕ್ಕೆ ನಾವು ಕ್ರೌಡ್ ಫಂಡಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಮ್ಮ? ಕ್ರೌಡ್ ಫಂಡಿಂಗ್. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು ಸರ್. ಈಗ ಫಂಡಿಂಗ್ ಅಂತ ಕೇಳಿದ್ದೆ. ಕ್ರೌಡ್ ಫಂಡಿಂಗ್ ಅಂದ್ರೆ ಏನು? ಇಲ್ಲ ಹೆಸರು ಹೇಳಾಗ್ತೈತಿ. ಕ್ರೌಡ್ ಅಂದ್ರೆ ಏನಮ್ಮ? ಪಬ್ಲಿಕ್. ಫಂಡ್ ಅಂದ್ರೆ ದುಡ್ಡು. ಪಬ್ಲಿಕ್ ಅದು ದುಡ್ಡು ವಾಪಸ್ ಪಬ್ಲಿಕ್ಕಿಗೆ, ಒಂದ್ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ನಾವು ಫೈನಾನ್ಸಿಯಲಿ ಹೆಲ್ಪ್ ಮಾಡ್ತಕ್ಕಂಥದ್ದು ಕಾನ್ಸೆಪ್ಟ್ ಇದು. ಇದಕ್ಕೆ ಹೆಲ್ಪಿಂಗ್ ಕಾನ್ಸೆಪ್ಟ್ ಅಂತೂ ಕರೀತಾರ. ಏನಂತ ಕರೀತಾರಮ್ಮ? ಹೆಲ್ಪಿಂಗ್ ಕಾನ್ಸೆಪ್ಟ್. ಓಕೆ. ಆಮೇಲೆ ಎಷ್ಟೋ ಜನ ಕ್ರೌಡ್ ಫಂಡಿಂಗ್, ಹೆಲ್ಪಿಂಗ್ ಕಾನ್ಸೆಪ್ಟ್ ಅನ್ನೋದನ್ನ ಇದನ್ನ ಮನಿ ಸರ್ಕ್ಯುಲೇಷನ್ ಆಕ್ಟ್ ಅಂತ ಮನಿ ಸರ್ಕ್ಯುಲೇಷನ್ ಅಂತ ತಿಳ್ಕೊತಾರ. ಕ್ರೌಡ್ ಫಂಡಿಂಗ್ ಬೇರೆ, ಆಮೇಲೆ ಮನಿ ಸರ್ಕ್ಯುಲೇಷನ್ ಬೇರೆ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲಮ್ಮ? ಕ್ಲಿಯರ್ ಆಯ್ತು ಸರ್. ಓಕೆ. ಈಗ ನಾವು ಮಾಡ್ತಕ್ಕಂಥ ಒಂದು ಬಿಸಿನೆಸ್ ಏನೈತಲ್ಲ ಕ್ರೌಡ್ ಫಂಡಿಂಗ್ ನೊಳಗ ಅಂತ ಗೊತ್ತಾಯ್ತು. ಆಮೇಲೆ ಈಗ ಮುಂದೆ ನಾವು ಬಿಸಿನೆಸ್ ಬಗ್ಗೆ ಮಾತಾಡ್ಬೇಕು. ಇವತ್ತು ನಾವೆಲ್ಲ ಬಂದಿರೋದು ಬಿಸಿನೆಸ್ ಹೆಂಗ್ ಮಾಡ್ಬೇಕು ಮತ್ತೆ ಇನ್ಕಮ್ ಹೆಂಗ್ ತಗೋಬೇಕು ಇದ್ರ ಬಗ್ಗೆನೂ ಅಲ್ಲಮ್ಮ ಇವತ್ತು ನಾವು ಬಂದಿರೋದು. ಸೊ ಹಾಗಾಗಿ ಈಗ ನಾವು ಬಿಸಿನೆಸ್ ಬಗ್ಗೆ ಮಾತಾಡ್ತೀನಿ. ಸವಿತಾ, ಈಗ ನಾವು ಬಿಸಿನೆಸ್ ಬಗ್ಗೆ ಮಾತಾಡೋದಕ್ಕಿಂತ ಅದಕ್ಕಿಂತ ಮೊದಲ ನಾವು ಜಾಯ್ನಿಂಗ್ ಬಗ್ಗೆ ತಿಳ್ಕೊಬೇಕಂತ ಅನಿಸಂಗನಮ್ಮ. ಯಾಕಂದ್ರೆ ನಾನು ಕಂಪನಿ ಜಾಯಿನ್ ಆದ್ಮೇಲೆ ಮುಂದೆ ಬಿಸಿನೆಸ್ ಮಾಡಿದ್ಮೇಲೆ ಇನ್ಕಮ್. ಸೊ ನಾನು ಮೊದಲನೇ ಸ್ಟೆಪ್ ತಿಳ್ಕೊಬೇಕಾಗಿದ್ದು ಈ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅದನ್ನ ಅದಲ್ಲಮ್ಮ ತಿಳ್ಕೊಬೇಕಾಗಿದ್ದು. ಓಕೆ. ಈಗ ಈ ನಮ್ಮ ಇದು ಗ್ಲೋಬಲ್ ವೆಲ್ತ್ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕಮ್ಮ? ನಾವು ಜೀವನದೊಳಗೆ ಒಂದ್ಸರಿ $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟ್ ಮಾಡ್ಬೇಕಮ್ಮ ನಾವು? $30. ಅಲ್ಲ ಸವಿತಾ, ನನಗ್ ಒಂದ್ ಅರ್ಥ ಆಗ್ಲಿಲ್ಲ. ಅಚಾನಕ್ ನೀವು ಡಾಲರ್ನೊಳಗೆ ಯಾಕೆ ಮಾತಾಡಕತ್ತೀರಿ? ಕಂಪನಿ ಗ್ಲೋಬಲ್ ವೆಲ್ತ್ ಅಂತ ಹೇಳಕ್ತೀರಿ, ಅದು ಇಂಡಿಯಾದಂತ ಹೇಳಕ್ತೀರಿ. ಆ ಇಂಡಿಯಾದೊಳಗ ಕರ್ನಾಟಕ ಅಂದ್ಮೇಲೆ ಇಲ್ಲೇ ನಾವು ರೂಪಾಯಿದೊಳಗೆ ಮಾತಾಡ್ಬೇಕು. ಅಂತದ್ದು ಡಾಲರ್ದೊಳಗೆ ಯಾಕೆ ಮಾತಾಡಕತ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ
ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ತಿಳ್ಕೊಳ್ರಿ. ನಮ್ಮ ಕಂಪನಿ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್, ಇದು ಹುಬ್ಬಳ್ಳಿ ಮತ್ತೆ ಇಂಡಿಯಾದ ಕಂಪನಿ. ಹಂಗಂತ ನಾವು ಕೇವಲ ಇಂಡಿಯಾದೊಳಗ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡಿಲ್ಲ. ನಮ್ಮ ಉದ್ದೇಶ ಏನಮ್ಮ, ಇಡೀ ವಿಶ್ವದೊಳಗೆ ಎಷ್ಟು ದೇಶ ಅದಾವು? 193. ಈ 193 ದೇಶದೊಳಗೆ ನಾವು ಬಿಸಿನೆಸ್ ಅನ್ನು ಮಾಡ್ಬೇಕಂದ್ರೆ ಇಂಡಿಯನ್ ರುಪೀದೊಳಗೆ ಆಗಂಗಿಲ್ಲ. ಈ 193 ದೇಶದೊಳಗೆ ಕಾಮನ್ ಆಗಿರ್ತಕ್ಕಂಥ ಕರೆನ್ಸಿ ಯಾವ್ದಮ್ಮ? ಡಾಲರ್. ಅದಕ್ಕೆ ನಮ್ಮ ಬಿಸಿನೆಸ್ ಅನ್ನ ಕಂಪಲ್ಸರಿ ನಾವು ಡಾಲರ್, ಇನ್ ಕಮಿಂಗು ಡಾಲರ್, ಔಟ್ ಗೋಯಿಂಗು ಡಾಲರ್ ದೊಳಗೆ ನಾವು ಮಾಡ್ತೀವಿ. ನಾವು ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಈಗ ಎಷ್ಟೋ ಜನ ಯಾರೋ ಮಧ್ಯದೊಳಗೆ ರವಿ ನಾಯಕ್ ಅವರೇ ದಯವಿಟ್ಟು ನಮಗೆ ಡಿಸ್ಟರ್ಬ್ ಮಾಡ್ಬೇಡ್ರಪ್ಪ ಪ್ಲೀಸ್. ಓಕೆ, ಈಗ ಎಷ್ಟೋ ಜನರಿಗೆ ಡಾಲರ್ದೊಳಗೆ ಅರ್ಥ ಆಗಂಗಿಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, ಡಾಲರ್ ಜೊತೆಗೆ ಇಲ್ಲಿ ಪಕ್ಕದೊಳಗೆ ಈಕ್ವಲೆಂಟ್ ಅಂದ್ರೆ ನಾವೇನ್ ಮಾಡ್ತೀವಮ್ಮ, ಅಲ್ಲಿ ಪಕ್ಕದೊಳಗೆ ಅವ್ರಿಗೆ ತಿಳಿಲಿ ಅಂತ ತಿಳ್ಕೊಂಡು ಈಗ $30 ಅಂದ್ರೆ ಎಷ್ಟಮ್ಮ? $2,790 ಅಂತ ಅಲ್ಲಿ ಪಕ್ಕದೊಳಗೆ ಬರ್ತೀವಿ. $1 ರೇಟು $93. ನಮಗ್ ಬೇಕಾಗಿದ್ದು $30. ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ $2,790 ಬರ್ತಿತ್ತು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಈಗ ನಮ್ಮ ಹತ್ರ ಡಾಲರ್ ಇಲ್ರಿ ಅಂದ್ರೆ ನಾವು ಇಂಡಿಯನ್ ರುಪಿನ ಕೊಟ್ಟು ನಡೀತಿದ್ದೀನ್ರಿ. ಈಗ ಸದ್ಯದ ಮಟ್ಟಿಗೆ 2 ತಿಂಗಳ ಮಟ್ಟಿಗೆ ಎಷ್ಟಮ್ಮ? 2 ತಿಂಗಳ ಮಟ್ಟಿಗೆ ನಿಮ್ಮ ಹತ್ರ ಡಾಲರ್ ಇಲ್ಲ ಅಂದ್ರೆ ನೀವು ಡಾಲರ್ ಬದಲಾಗಿ ಇಲ್ಲಿ ಇಂಡಿಯನ್ ರುಪಿನ ಕೊಟ್ಟರು ನಡೀತೈತಿ. ಯಾಕಂದ್ರೆ ಸದ್ಯ ಇಂಡಿಯಾದೊಳಗ ಮಾತ್ರ ನಡೀತಿ, ಇನ್ನು ಇಂಡಿಯಾ ಜೊತೆಗೆ ನೇಪಾಳ ನಡೀತೈತಿ. ಅದಕ್ಕೆ ನಾವು ಸದ್ಯದ ಮಟ್ಟಿಗೆ 2 ತಿಂಗಳ ಮಟ್ಟಿಗೆ ನಾವು ಇಂಡಿಯನ್ ರುಪಿ ಡಾಲರ್ ಬದಲಾಗಿ ಇಂಡಿಯನ್ INR ದೊಳಗೂ ನಾವು ಟ್ರಾನ್ಸಾಕ್ಷನ್ ಮಾಡಬಹುದು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಚಲೋ, ಈಗ ಮತ್ತೊಂದು ಪ್ರಶ್ನೆ. ಈಗ ನಾವು ಡನ್ ಆದ್ರೆ ನಾ ಇಂಡಿಯನ್ ರುಪಿನ ಮಾಡ್ಬೋದು, ಆದ್ರೆ ನನಗ್ ಮಾತ್ರ ಪ್ರೆಸೆಂಟೇಶನ್ ಕೊಡ್ಬೇಕಂದ್ರೆ ನಾ ಡಾಲರ್ದೊಳಗ ಮಾತಾಡ್ತೀನಿ. ದಯವಿಟ್ಟು ನನಗೆ ಸಹಕಾರ ಮಾಡ್ಬೇಕು, ಆಯ್ತಲ್ಲಮ್ಮ? ಎಸ್ ಸರ್. ಆಮೇಲೆ ಈಗ ನನಗೆ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಮ್ಮ? $30 ಕೊಡ್ಬೇಕು. ಆದ್ರೆ ಸವಿತಾ ಈ $30 ಎದ್ರ ಸಲಗ ಅಂತ ಗೊತ್ತಾಗ್ಲಿಲ್ಲಲ್ಲಮ್ಮ, ಅದನ್ನ ಸ್ವಲ್ಪ ಡಿಟೇಲ್ ಆಗಿ ಹೇಳಮ್ಮ ನನಗೆ. ಈಗ $30 ನಾವೇನ್ ಮಾಡ್ಬೇಕು? ಮೊದಲು $30 ಅದ್ರೊಳಗ $5 ಮೊದಲೇ ನಾವು ಕಂಪನಿಗೆ ಕಳಿಸ್ಬೇಕಾಗ್ತತಿ. ಎಲ್ಲಿ ಕಳಿಸ್ಬೇಕಾಗ್ತತಮ್ಮ? ಕಂಪನಿ. ಯಾವ ಕಂಪನಿ? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಕಂಪನಿ ಐತಲ್ಲ, ಇದಕ್ಕೆ ಕಳಿಸ್ಬೇಕು. ಎದ್ರ ಸಲಗಿ? ಈ $5 ತಗೊಂಡ್ರೆ ನಮ್ಮ ಕಂಪನಿ ಇಲ್ಲಿ ನಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ತೈತಿ. ಇದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಕಳಿಸಿ. ಸ್ಕೂಲ್ ಫೀಸ್ ಅಂತ ಇರ್ತೈತಿ, ಡಾಕ್ಟರ್ ಚೀಟಿ ಅಂತ ತಗೊಂತಾರ, ಇದು ಬೇರೆ ಬೇರೆ ರಿಜಿಸ್ಟ್ರೇಷನ್. ಹಂಗೆ ನಮ್ಮ ಕಂಪನಿ ಒಳಗೆ ರಿಜಿಸ್ಟರ್ ಆಗ್ಬೇಕಂದ್ರೆ ಯಾವುದೇ ವ್ಯಕ್ತಿ ನಮ್ಮ ಕಂಪನಿ ಒಳಗೆ ಬರ್ಬೇಕಂದ್ರೆ $5 ಕಂಪನಿಗೆ ಕೊಟ್ಟು ಒಳಗೆ ಬರ್ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಚಲೋ, ಆಮೇಲೆ ಈಗ $5 ಆಯ್ತು. $5 ಕೊಟ್ಟ ಮೇಲೆ ಏನಾಗ್ತೈತಮ್ಮ? ನಿಮ್ಮ ಹೆಸರ ಮೇಲೆ ಒಂದು ID ನಂಬರ್ ಜನರೇಟ್ ಆಗ್ತೈತಿ. ID ನಂಬರ್ ಬಂದ್ಮೇಲೆ ಇನ್ನು ಬಾಕಿ ಉಳಿದಿರ್ತಕ್ಕಂಥ $25 ಕೊಡ್ಬೇಕಲ್ಲಮ್ಮ. ಇನ್ನ ನಿಮ್ದು ID ಜನರೇಟ್ ಆದ್ಮೇಲೆ $25 ನಿಮ್ಮ ID ಇಂದ, ಯಾರ ID ಇಂದಮ್ಮ? ನಿಮ್ಮ ID ಇಂದ ನೀವು ನಿಮ್ಮ ಸೀನಿಯರ್ ನಿಮಗೆ ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಅವ್ರ ಅವ್ರ ಐಡಿಗೆ ನೀವು ಟ್ರಾನ್ಸ್ಫರ್ ಮಾಡ್ಬೇಕಾಗ್ತದೆ. ಆ ವ್ಯಕ್ತಿಗೆ ನಾವು ರೆಫರಲ್ ಅಂತ ಕರಿತೀವಿ. ಏನಂತ ಕರಿತೀವಮ್ಮ ನಾವು? ರೆಫರಲ್. ಆ ವ್ಯಕ್ತಿಗೆ ನಾವು ರೆಫರಲ್ ಇನ್ಕಮ್ ಅಂತ ಕೊಡ್ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಸವಿತಾ $5 ಕೊಟ್ಟಿದ್ದಕ್ಕೆ ನನಗೆ ಅರ್ಥ ಆಯ್ತು. ಯಾಕಂದ್ರೆ ಕಂಪನಿ ಕೊಡ್ತೀವಿ, ಅವರು ರಿಜಿಸ್ಟ್ರೇಷನ್ ಫೀಸ್ ಅಂತ ತಗೊಂತಾರ. ಆದ್ರೆ $25 ನನಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ, ಉದಾಹರಣೆಗೆ ಈಗ ಅಚಲ್ಕರ್ ಜಾಯ್ನ್ ಆಗಕತ್ತಾನ ತಿಳ್ಕೊಳ್ಳೋಣ. ಅಚಲ್ಕರ್ಗೆ ಸವಿತಾ, ಬರೀ ಅಚಲ್ಕರ್ಗೆ ಸವಿತಾ ಲಿಂಕ್ ಕಳಿಸಿದಕ್ಕೆ ಯಾಕಮ್ಮ ನಾನು $25 ಕೊಡ್ಬೇಕು? ಅದರಿಂದ ನನಗೇನು ಬೆನಿಫಿಟ್ ಅಂತ ಎಷ್ಟೋ ಜನರು ತಲೆಯೊಳಗೆ ಇರ್ತೈತಿ. ಈಗ ನನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸವಿತಾಗೆ $25 ಯಾಕೆ ಕೊಡ್ಬೇಕು? ಅದರಿಂದ ನನಗೇನ್ ಬೆನಿಫಿಟ್ ಅಂದ್ರೆ ಮುಂದೆ ಹೇಳ್ತೀನಿ. ಇದ ನಮ್ಮ ಕಂಪನಿದು ಒಂದು ಕೋರ್ ಒಂದು ಕಂಟೆಂಟ್. ಅದು ಮುಂದಿನ ಸ್ಟೆಪ್ ನಾಗ ಹೇಳ್ತೀನಿ. ಈ ಪ್ರಕಾರ ಯಾರು 5 + 25 $30 ಕೊಡ್ತಾರ ಅವರು ಜಾಯಿನ್ ಆದಂಗೆ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಈಗ ನಾನು ಈ $30 ಕೊಟ್ಟು ಜಾಯಿನ್ ಆಗೇನಂತ ನನಗೆ ಹೆಂಗ್ ಗೊತ್ತಾಗ್ತೈತಿ ಅಂದ್ರೆ ನನ್ನ ಹೆಸರು ಮುಂದೆ ಅಲ್ಲೇ ಸಿಲ್ವರ್ ಅಂತ ಪೊಸಿಷನ್ ಬರ್ತೈತಿ. ಸಿಲ್ವರ್ ಅಂತ ಪೊಸಿಷನ್ ಅಂತ ತಿಳ್ಕೊಡ್ರಿ, ಪ್ಯಾಕೇಜ್ ಅಂತ. ಯಾವಾಗ ನನ್ನ ಹೆಸರದ ಮುಂದ್ಗಡೆ ಅಲ್ಲೇ ಪ್ಯಾಕೇಜ್ ಲಿಸ್ಟ್ ಒಳಗೆ ಸಿಲ್ವರ್ ಅಂತ ಬಂತು, ನಾನು ಈ ಕಂಪನಿಗೆ $30 ಕೊಟ್ಟು ಜಾಯಿನ್ ಆದಂಗ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಈಗ ನಾನು $30 ಕಂಪನಿ ಕೊಟ್ಟು ಜಾಯಿನ್ ಅಂತೂ ಅದೇ. ಈಗ ನನಗೆ ಇನ್ಕಮ್ ಹೆಂಗ್ ಬರ್ತೈತ್ರಿ? ಇನ್ಕಮ್ ಬರ್ಬೇಕಂದ್ರೆ ಕಂಪಲ್ಸರಿ ವರ್ಕ್ ಮಾಡ್ಬೇಕು. ಏನ್ ಮಾಡ್ಬೇಕಮ್ಮ? ಕಂಪಲ್ಸರಿ ವರ್ಕ್ ಮಾಡ್ಬೇಕು. ಅಕಸ್ಮಾತ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ನನಗೆ ಇನ್ಕಮ್ ಬರಂಗಿಲ್ಲೇನ್ರಿ? $1 ಬರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಅಲ್ಲ, ಈಗ ನಾವು ವರ್ಕ್ ಮಾಡ್ಲಿಲ್ಲ ಅಂದ್ರೆ $1 ಬರಂಗಿಲ್ಲ ಇನ್ಕಮ್ ಅಂದ್ಮೇಲೆ ನಾನು $30 ಹಾಕೇನಲ್ಲಮ್ಮ, ಅದಕ್ಕೇನು ಅರ್ಥ ಇಲ್ಲೇನು?
ಅರ್ಥ ಇಲ್ಲ ಅಂತ ನಾ ಹೇಳಿಲ್ಲ, ಆದ್ರೆ ಇನ್ಕಮ್ ಬರಂಗಿಲ್ಲ ಅಂತ ಹೇಳಿನಿ. ಕಾರಣ ಉದಾಹರಣೆಗೆ ಈಗ ನಾನು ಸದ್ಯದ ಮಟ್ಟಿಗೆ ಒಂದು ಆಟೋ, ಎ ಅಂದ್ರೆ ಆಟೋ, ಡಿ ಅಂದ್ರೆ ಡ್ರೈವರ್, ಈಗ ಅಚಲ್ಕರ್ ಆಟೋ ಡ್ರೈವರ್ ಅಂತ ತಿಳ್ಕೊಳಮ್ಮ. ನಾನು ಕಷ್ಟಪಟ್ಟು ಅಲ್ಲಿ ಸಾಲ ಮಾಡಿ ನನ್ನ ಹೆಂಡತಿ ಕೊಳ್ಳಾಗಿಂದ ತಾಳಿ ಅಡ ಇಟ್ಟು 3,75,000 ಅರೇಂಜ್ಮೆಂಟ್ ಮಾಡ್ಕೊಂಡು ನಾನೇನ್ ಮಾಡ್ತೀನಿ, ಒಂದು ಆಟೋ ತಗೊಂತೀನಮ್ಮ. ಏನ್ ತಗೊಂತೀನಿ? ಆಟೋ ತಗೊಂತೀನಿ. ಆಟೋ ತಗೊಂಡ್ ಬಂದು ಪೂಜೆ ಮಾಡ್ತೀನಿ. ಆದ್ರೆ ನಾನು ಒಂದು ದಿನಾನು ಹೊರಗೆ ತೆಗಿಂಗಿಲ್ಲ. ಒಂದು ದಿನಾನು ಹೊರಗೆ ತೆಗಿಲಿಲ್ಲ ಅಂದ್ರೆ ನನಗೆ ಅದರಿಂದ ಇನ್ಕಮ್ ಏನ್ರ ಬರ್ತೈತೇನಮ್ಮ? ಇಲ್ಲ. ಇಲ್ಲ sir. ಇನ್ಕಮ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈ ಆಟೋ ಜೊತೆಗೆ ನಾನು ಪ್ರತಿದಿನ ಬೆಳಗಿಂದ ಸಾಯಂಕಾಲ ಮಟ್ಟ ಕೆಲಸ ಮಾಡ್ಬೇಕು. ಎಸ್ ಅಂತೀನೋ ಅಂತಿಮ್ಮ? Yes, sir. ಅಲ್ಲ, ಬೆಳಗಿಂದ ಸಾಯಂಕಾಲ ಮಟ್ಟ ನಾನು ಆಟೋ ಜೊತೆಗೆ ಕೆಲಸ ಮಾಡಿದ್ರೆ ಇನ್ಕಮ್ ಬರ್ತಿತ್ತು ಅಂದ್ರೆ, ನಾನು ಹೆಂಡತಿ ಕೊಳ್ಳಾಗಿದ್ದ ತಾಳಿ ಅಡ ಇಟ್ಟು ನಾನು 3,75,000 ಅರೇಂಜ್ಮೆಂಟ್ ಮಾಡೇನಲ್ಲ, ಅದಕ್ಕೆ ಅರ್ಥ ಇಲ್ಲೇನು? ನಾನು 3,75,000 ಹಾಕಿದ್ದಕ್ಕೆ ನನಗೊಂದು ಆಟೋ ಸಿಕ್ಕತಿ, ಆಟೋ ಜೊತೆಗೆ ಕೆಲಸ ಮಾಡಿದ್ರೆ ನನಗೆ 100% ಇನ್ಕಮ್ ಬರ್ತಿತ್ತು ಅಂತ ಗ್ಯಾರಂಟಿ ಇರ್ತದಲ್ಲ, ಅದಕ್ಕೆ ನಾ 3,75,000 ಹಾಕಿನಿ. ಹಿಂಗ ಸಿಲ್ವರ್ ಯಾರಾಗ್ತಾರ ಅವ್ರಿಗೆ ಕೆಲಸ ಮಾಡಿದ್ರೆ ಇನ್ಕಮ್ ಬರ್ತೈತಿ. ಆ ಇನ್ಕಮ್ ಬರೋ ಸಲಗಿ ನಾನು $30 ಕೊಟ್ಟು ಕಂಪನಿ ಜಾಯಿನ್ ಆದಂಗ. ಪಾಯಿಂಟ್ ಕ್ಲಿಯರ್ ಆತಮ್ಮ? Clear ಆಯ್ತು sir. ಈಗ ನಾನು ಕಂಪನಿ ಜಾಯಿನ್ ಆದ್ಮೇಲೆ ನಾನು ಕೆಲಸ ಮಾಡ್ಬೇಕಂತ ಹೇಳಕತ್ತಿಯಲ್ಲಮ್ಮ ಸವಿತಾ, ಹಾಗಾದ್ರೆ ಕೆಲಸ ಅಂದ್ರೆ ಏನಮ್ಮ, ಹೆಂಗ್ ಮಾಡ್ಬೇಕು ಅದು ಸ್ವಲ್ಪ ಹೇಳಲ್ಲ. ಈಗ ನಾನು ಅದನ್ನ ಹೇಳ್ತೀನಿ. ಈಗ ನೀ ಹೇಳಮ್ಮ ಸವಿತಾ, ಈಗ ಡ್ರೈವರ್ ಕೆಲಸ ಏನಮ್ಮ? ನಮಗಿದ್ದ ಪ್ರಕಾರ ಡ್ರೈವರ್ ಕೆಲಸ ಏನು? ಗಾಡಿ ನಡೆಸೋದು. ಅದೇ ಪ್ರಕಾರ ನಾವಿ ನೋಡ್ದಂಗೆ ಡಾಕ್ಟರ್ ಕೆಲಸ ಏನಮ್ಮ? ಪೇಷಂಟ್ ಗೆ ನೋಡೋದು. ಅದೇ ಪ್ರಕಾರ ನಾವು ನೋಡ್ದಂಗೆ ಲಾಯರ್ ಕೆಲಸ ಏನಮ್ಮ? ಕೇಸನ್ನ ಫೈಟ್ ಮಾಡೋದು. ಅದೇ ಪ್ರಕಾರ ನಾವು ನೋಡ್ದಂಗೆ ಒಬ್ಬ ಅಗ್ರಿಕಲ್ಚರ್ ಕೆಲಸ ಏನಮ್ಮ? ಬೆಳೆ ಬೆಳೆಸೋದು. ಡ್ರೈವರ್ ಕೆಲಸನೇ ಬೇರೆ, ಡಾಕ್ಟರ್ ಕೆಲಸನೇ ಬೇರೆ, ಲಾಯರ್ ಕೆಲಸನೇ ಬೇರೆ, ಅಗ್ರಿಕಲ್ಚರ್ ಕೆಲಸನೇ ಬೇರೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಪಾಯಿಂಟ್ ಕ್ಲಿಯರ್ ಆಗ್ತಿಲ್ಲಮ್ಮ? Clear ಆಯ್ತು sir. ಅದೇ ಪ್ರಕಾರ ಇದು ನಮ್ದು ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ನಾವು ಜಾಯಿನ್ ಆಗಿದ್ಮೇಲೆ ನಮ್ಮ ಕೆಲಸ ಟೀಮ್ ಅನ್ನ ಬೆಳೆಸೋದೇ ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತಮ್ಮ? Clear ಆಯ್ತು sir. ಸವಿತಾ, ಇದು ಟೀಮ್ ಅನ್ನ ಬೆಳೆಸೋದಂದ್ರೆ ಯಾಕೋ ನನಗೆ ಅರ್ಥ ಆಗ್ಲಿಲ್ಲ. ಸ್ವಲ್ಪ ಯಾಕೆ ಬಿಡಿಸಿ ಹೇಳ್ಬಾರ್ದಮ್ಮ? ಈಗ ನಾನು ಅದು ಬಿಡಿಸಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಈಗ ನಾನು $30 ಕೊಟ್ಟು ಕಂಪನಿ ಜಾಯಿನ್ ಆದೆ. ಪಾಯಿಂಟ್ ಕ್ಲಿಯರ್ ಆತಮ್ಮ? ನನಗೆ ಸವಿತಾ ನೀನ್ ಇಂಟ್ರೊಡ್ಯೂಸ್ ಮಾಡಿ ಅಂದ್ರೆ ನೀನ್ ನನಗೆ ಇಂಟ್ರೊಡ್ಯೂಸ್ ಮಾಡ್ದಿ. ನಾನೀಗ ನೀ ನನಗೆ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ದಿ ಹಂಗೆ ನಾನು ಕಂಪನಿ ಜಾಯಿನ್ ಆದ್ಮೇಲೆ ನನ್ನ ಕಡೆಯಿಂದ 1, 2, 3, 4 ಜನ ಮೆಂಬರ್ ಮಾಡ್ಬೇಕಂತ ತಿಳ್ಕೊಂಡು ಸಿಂಪಲ್ ಭಾಷೆ ಒಳಗೆ ಮಾತಾಡೋದು. ಈ ಮನುಷ್ಯ ಇವನು ಕಂಪನಿ ಜಾಯಿನ್ ಮೇಲೆ 1, 2, 3 ಇವನು 4 ಜನ ಮೆಂಬರ್ ಮಾಡ್ತಾನೆ. ಈ ವ್ಯಕ್ತಿ ಇವನು ಜಾಯಿನ್ ಆದ್ಮೇಲೆ 1, 2, 3, 4 ಇವನು 4 ಜನ ಮೆಂಬರ್ ಮಾಡ್ತಾನೆ. ಇದೇ ಪ್ರಕಾರ ಬಂದಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು 4 ಮೆಂಬರ್ ಮಾಡದೆ ಈ ಕಂಪನಿ ಒಳಗೆ ನಾವು ಮಾಡ್ಬೇಕಾಗಿದ್ದು ಮೇನ್ ಕೆಲಸ, ಮತ್ತಿದು ಫೈನಲ್ ಕೆಲಸ. ಪಾಯಿಂಟ್ ಕ್ಲಿಯರ್ ಆತಮ್ಮ? Clear ಆಯ್ತು sir. ಈಗ ನಾವು ಪ್ರತಿಯೊಬ್ಬರು 4 ಜನ ಮಾಡೋದ್ರಿಂದ ಅದರಿಂದ ಏನಾಗ್ತಿದ್ರಿ? ಅದರಿಂದ ಏನಾಗ್ತೈತಿ ನೀವು ಹೇಳ್ರಲ್ಲ. ಈಗ ಮೊದಲೇ ನಾನು ಇರ್ತೀನಿ, ನನ್ನ ಹೆಸರು ಅಚಲ್ಕರ್, ನಾನು 4 ಜನ ಮೆಂಬರ್ ಮಾಡಿದೆ. 1 ರಿಂದ 4 ಆತಿಲ್ಲಮ್ಮ. ಈ 4 ಜನ 4 ಜನ ಮಾಡಿದ್ರೆ 16 ಜನ, 16 ಜನ ಸೇರಿ 4 ಜನ ಮಾಡಿದ್ರೆ 64 ಜನ, 64 ಜನ ಸೇರಿ 4 ಜನ ಮಾಡಿದ್ರೆ 256 ಜನ. ಮೊದಲು ಎಷ್ಟು ಜನ ಇದ್ರು? ಒಬ್ಬನಿದ್ದೆ. 1 ರಿಂದ 4, 4 ರಿಂದ 16, 16 ರಿಂದ 64, 64 ರಿಂದ 256. ಇದೇ ಪ್ರಕಾರ ಬಳಸೋದೇ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಪಾಯಿಂಟ್ ಕ್ಲಿಯರ್ ಆತಮ್ಮ? Clear ಆಯ್ತು sir. ಈಗ ಇನ್ನೊಂದು ಅರ್ಥ ಆಗ್ಲಿಲ್ಲ, ನಾನು ಎಲ್ಲಿ ಮಟ್ಟ ಬೆಳೆಸ್ಬೇಕ್ರಿ? ಹಂಗ ಮಂಗೇನ ಬಾಲ ಬೆಳೆಸಂಗ ಬೆಳೆಸ್ಕೊಂತೋಬೇಕುನು? ಇಲ್ಲ, ಪ್ರತಿಯೊಂದಕ್ಕೂ ಲಿಮಿಟ್ ಇರ್ತೈತಿ. ನನ್ನ ಲಿಮಿಟ್ ಏನಪ್ಪಾ ಅಂದ್ರೆ, ಈಗ ನಾನು $30 ಕೊಟ್ಟು ಕಂಪನಿ ಜಾಯಿನ್ ಆಗಿದೆ, ಹೌದಲ್ಲಮ್ಮ? ನನ್ನ ಕೆಲಸ ಏನಂದ್ರೆ ನನ್ನ ಕಡೆಯಿಂದ 4 ಜನ ಮೆಂಬರ್ ಮಾಡುದು. ಪಾಯಿಂಟ್ ಕ್ಲಿಯರ್ ಆತಮ್ಮ? Clear ಆಯ್ತು sir. ಇದಕ್ಕೆ 4 ಜನಕ್ಕೆ ನಾವು ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಈ 4 ಜನ ಸೇರಿ 4 ಜನ ಮಾಡಿದ್ರೆ 16 ಜನ ಬರ್ತಾರ. ಇದಕ್ಕೆ 2ನೇ ಲೆವೆಲ್. ಈ 16 ಜನ ಸೇರಿ 4 ಜನ ಮಾಡಿದ್ರೆ 64 ಜನ ಬರ್ತಾರ. ಇದಕ್ಕೆ 3ನೇ ಲೆವೆಲ್. ಈ 64 ಜನ ಸೇರಿ 4 ಜನ ಮಾಡಿದ್ರೆ 256 ಜನ ಬರ್ತಾರ. ಇದಕ್ಕೆ 4ನೇ ಲೆವೆಲ್. 256 ಜನ ಈ 4 ಜನ ಮಾಡಿದ್ರೆ 1,024 ಜನ ಬರ್ತಾರ. ಇದಕ್ಕೆ 5ನೇ ಲೆವೆಲ್. ನನ್ನ ಕೆಲಸ ಇಲ್ಲಿ ಮಠ ಮಾತ್ರ. 1, 2, 3, 4, 5 ಲೆವೆಲ್ ಮಠ. ಮುಂದೆ 6ನೇ ಲೆವೆಲ್. 6ನೇ ಲೆವೆಲ್ ಬೇರೆದು, ನನ್ ಸಂಬಂಧ ಇಲ್ಲ. ಈಗ ನನ್ನ ಲೆವೆಲ್ ಇಲ್ಲಿ ಮಠ. ಈ ಪ್ರಕಾರ ನಾನು $30 ಕೊಟ್ಟು ಜಾಯಿನ್ ಆಗಿ, ಏನಮ್ಮ $30 ಕೊಟ್ಟು ಜಾಯಿನ್ ಆಗಿ 1, 2, 3, 4 ಜನ ಮೆಂಬರ್ ಮಾಡಿ 5 ಲೆವೆಲ್ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋದೆ ನಾನು ಮಾಡ್ಬೇಕಾಗಿದ್ದು ಮೇನ್ ವರ್ಕ್. ಪಾಯಿಂಟ್ ಕ್ಲಿಯರ್ ಆತಮ್ಮ? Clear ಆಯ್ತು sir. ಈಗ ನಾನು $30 ಹಾಕಿನಿ, 4 ಜನ ಮೆಂಬರ್ ಮಾಡಿದೆ, 5 ಲೆವೆಲ್ ಕಂಪ್ಲೀಟ್ ಆಯ್ತು. ಆದ್ರೆ ನನಗೆ ಇನ್ಕಮ್ ಎಷ್ಟು ಬರ್ತಿದ್ರಿ, ಹೆಂಗ್ ಬರ್ತಿದ್ರಿ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಯಾಕೆ ನೀವು ಹೇಳಬಾರ್ದು ನನಗೆ ತಿಳಿಸಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? Clear ಆಯ್ತು sir. ಅಂದ್ರೆ ಈಗ ನೀವೇನ್ ಹೇಳಕ್ತೀರಿ ನನಗೆ? 5 ಲೆವೆಲ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ರಿ, ಎಷ್ಟೆಷ್ಟು ಇನ್ಕಮ್ ಬರ್ತೈತಿ, ಮತ್ತೆ ಅದ್ರ ಸಲುವಾಗಿ ನಾ ಏನ್ ಕೆಲಸ ಮಾಡ್ಬೇಕು ಅದನ್ನ ಹೇಳ್ಬೇಕಲ್ಲಮ್ಮ? Yes sir.
ಚಲೋ ಡನ್. ಹಾಗಾದ್ರೆ ನಾನು ಫಸ್ಟ್ ಸ್ಟೆಪ್ ಹೇಳ್ತೀನಿ. ಈಗ ನಾನು ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಪ್ರೊಸೀಜರ್ ಏನಿತ್ತಮ್ಮ, ನಾನು $5 ಕಂಪನಿ ಕಳ್ಸಿನಿ, ಇಲ್ಲಿ $25 ಕಂಪನಿಗೆ ಹೋಗಿಲ್ಲ, ನನ್ನ ಸೀನಿಯರ್ ಹೋಗಿತಿ, ಆ ಸೀನಿಯರ್ ಕೊಟ್ಟಿರ್ತಕ್ಕಂಥ ದುಡ್ಡಿನಿಂದ ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈಗ ನಾನು ಕಂಪನಿ ಜಾಯ್ನ್ ಆದ್ಮೇಲೆ ಏನಂತ ಹೇಳಿದ್ರಮ್ಮ, ನನಗೆ 4 ಜನ ಮೆಂಬರ್ ಮಾಡ್ಬೇಕು, ಹೌದಲ್ಲಮ್ಮ? ಅಂದ್ರೆ ನಾನು ಕಂಪನಿ ಜಾಯ್ನ್ ಆದ್ಮೇಲೆ ಏನ್ ಮಾಡ್ಬೇಕಮ್ಮ, 1 2 3 4 ಜನ ಮೆಂಬರ್ ಮಾಡ್ಬೇಕು, ಹೌದಲ್ಲಮ್ಮ? ಹೌದು ಸರ್. ಈ 4 ಜನ ಮಾಡಕ್ಕೆ ಟೈಮ್ ಎಷ್ಟು ಕೊಟ್ಟಾರಮ್ಮ ಕಂಪನಿ? ನಮ್ಮ ಕಂಪನಿ ನಿಮಗೆ ಯಾವುದೇ ತರದ ಟೈಮ್ ಕೊಟ್ಟಿಲ್ಲ. ಈ 4 ಜನ ಮಾಡೋದಕ್ಕೆ ನೀವು 1 ದಿನದಾಗರ ಮಾಡ್ರಿ, 1 ತಿಂಗಳದೊಳಗರ ಮಾಡ್ರಿ, 1 ವರ್ಷದೊಳಗರ ಮಾಡ್ರಿ, ನಿಮ್ ಇಷ್ಟ. ಯಾವಾಗ ಮಾಡ್ತೀರಿ ಅವಾಗ ನಿಮಗೆ ಪೇಮೆಂಟ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಆಮೇಲೆ ಈಗ ನನಗೆ 4 ಜನ ಮಾಡಂತ ಹೇಳಿದ್ರಮ್ಮ, ಆದ್ರೆ 4 ಜನ ಮಾಡಿದಾಗ ನನಗೆ ಪೇಮೆಂಟ್ ಏನು ಹೆಂಗ್ ಬರ್ತೈತಮ್ಮ? ಏನು ವೀಕ್ಲಿ ಪೇಮೆಂಟ್ ಬರ್ತಿತ್ತು, ಏನು ಮಂತ್ಲಿ ಬರ್ತಿತ್ತು, ಅದ್ ಹೆಂಗ್ ಗೊತ್ತಾಗ್ತಿತ್ತು ನನಗೆ? ಇಲ್ಲೇ ಇನ್ಸ್ಟಂಟ್ ಆಗಿ ಪೇಮೆಂಟ್ ಇರ್ತೈತಿ. ಉದಾಹರಣೆಗೆ ಈಗ ನಾನು ಕಂಪನಿ ಜಾಯ್ನ್ ಆದೆ, ನನ್ನ ಕೆಳಗಡೆ ಒಂದ್ ವ್ಯಕ್ತಿ ಬಂದ ಅಂತ ತಿಳ್ಕೊಳಮ್ಮ. ಇವನ್ ಏನ್ Yes, sir. ಮಾಡ್ತಾನ, $30. ಆ $30 $5 ಕಂಪನಿ ಕಳಿಸ್ತಾನ, ಇನ್ನು $25 ಏನ್ ಮಾಡ್ತಾನ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡತಕ್ಕಂತ ಇದು ಸವಿತಾ ಅಂತ ತಿಳ್ಕೊಳಮ್ಮ. ಸವಿತಾನ ಕೆಳಗೆ ಎ ಆತು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ನೀನು ಇವತ್ತು ಜಾಯ್ನ್ ಆಗಿಮ್ಮ ಅಂದ್ರೆ ಇವತ್ತು ನಾಳೆ ಬೆಳಗ್ಗೆ ಜಾಯ್ನ್ ಆಗ್ತಿ, ನಾಳೆ ಬೆಳಿಗ್ಗೆ ಜಾಯ್ನ್ ಆಗಿ ನೀನು 8 ಗಂಟೆಗೆ ಜಾಯ್ನ್ ಆಗ್ತಿ, 10 ಗಂಟೆಗೆ ಬಂದ್ರೆ ಈ $25 ನಿನಗೆ 10 ಗಂಟೆಗೆ ಬಂದ್ಬಿಡ್ತೈತಿ, ಆಗಿಂದಾಗ ಬರ್ತೈತಿ. ಮುಂದೆ 12 ಗಂಟೆಗೆ ಮತ್ತೊಬ್ಬನ ಜಾಯ್ನ್ ಆಗ್ತಾನ, 12 ಗಂಟೆಗೆ ಅವನು $30 $5 ಕಂಪ್ನಿ ಕೊಡ್ತಾನ, ಇನ್ನು $25 ನೀನು ಕೊಡ್ತಾನ. ಇದೇ ಪ್ರಕಾರ 3ನೇ ವ್ಯಕ್ತಿ ಬರ್ತಾನ, $25 ಕೊಡ್ತಾನ. ಇದೇ ಪ್ರಕಾರ 4ನೇ ವ್ಯಕ್ತಿ ಬರ್ತಾನ, $25. ನೀನು ಒಂದೇ ದಿನದಾಗ 4 ಜನ ಮಾಡಿದ್ರೆ ಒಂದೇ ದಿನದಾಗನ ಒಂದ್ ವ್ಯಕ್ತಿಯಿಂದ $25ಗೆ 4 ಜನರಿಂದ ಎಷ್ಟಾತಮ್ಮ, $100. ಪಾಯಿಂಟ್ ಕ್ಲಿಯರ್ ಆತು? ಎಸ್ ಸರ್. ಇದೇ $100 ನಿಂದ ಇನ್ಕಮ್ ಆಗಿ ಜನರೇಟ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಈಗ ಹೇಳಮ್ಮ, ಈ $100 ಎಷ್ಟು ನಿಂದು ಟೋಟಲ್ ಇನ್ಕಮ್ ಎಷ್ಟಾತಮ್ಮ? $100. ನೀನು 4 ಜನ ಮೆಂಬರ್ ಮಾಡಿದ್ರೆ ನಿನಗ ಒಂದೇ ದಿನದಾಗ $100 ಬರ್ತೈತಿ. ಈಗ ಇನ್ನೊಂದಮ್ಮ, ಈಗ $100 ಅಂದ್ರೆ ಎಷ್ಟಮ್ಮ? $100 ಅಂದ್ರೆ $1ಗೆ 93 ರೂಪಾಯಿದಂಗ ಎಷ್ಟಾಗ್ತೈತಮ್ಮ? 9,300 ರೂಪಾಯಿ ಆಗ್ತದೆ ಅಂತ ಹೇಳ್ತೀನಮ್ಮ. ಹೌದು, 9,300 ರೂಪಾಯಿನ ಆಗ್ತೈತಿ. ಈಗ ಇದರ ಅರ್ಥ ನಾನು ಅಕಸ್ಮಾತ್ ನಾಳೆ ಜಾಯ್ನ್ ಆಗ್ತೀನಿ, ನಾಳೆ ಬೆಳಗ್ಗೆ ನನ್ನ ಜೊತೆಗೆ 1 2 3 4 ಜನ ನಾನು ಮೆಂಬರ್ ಮಾಡಿದ್ರೆ ನಾಳಿಂದ ನಾಳೆ ನನ್ನ ಪಾಕೆಟ್ಗೆ, ನನ್ನ ಅಕೌಂಟಿಗೆ 9,300 ರೂಪಾಯಿ ಬೀಳ್ತೈತೆ ಅಂತೀರೇನು? ಹೌದು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಅಕಸ್ಮಾತ್ 4 ಜನ ಮಾಡಕ್ಕೆ ನಾನು 1 ವಾರ ತಗೊಂಡ್ರೆ 1 ವಾರದ ಇನ್ಕಮ್, 1 ತಿಂಗಳು ತಗೊಂಡ್ರೆ 1 ತಿಂಗಳದ ಇನ್ಕಮ್, 1 ವರ್ಷ ತಗೊಂಡ್ರೆ 1 ವರ್ಷದ ಇನ್ಕಮ್, ನಿಮ್ ಇಷ್ಟ, ನೀವು ಯಾವಾಗ ಮಾಡ್ಕೋಬಹುದು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಚಲೋ. ಈಗ ನಾನು ಯಾವಾಗ 1 2 3 4 ಫಸ್ಟ್ ಲೆವೆಲ್ನಾಗ 4 ಜನ ಮಾಡಕ್ ಹೇಳಿರೋದಲ್ವ, 4 ಜನ ಮಾಡಿದೆ ಅಂದ್ರೆ ನಂದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆದಂಗೆ. ಯಾರ್ದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ತೈತಿ ಅವ್ರಿಗೆ ಕಂಪ್ನಿ 2ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರ. ಅಂದ್ರೆ ನಂದು 4 ಆಗೈತಿ, ಈಗ ನನಗೆ 2ನೇ ಪ್ರಮೋಷನ್ ತೊಗೊಳಕ ಕಂಪನಿ ಪರ್ಮಿಷನ್ ಕೊಟ್ಟೈತಿ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಈಗ 2ನೇ ಪ್ರಮೋಷನ್, ಮೊದಲನೇ ಪ್ರಮೋಷನ್ ಹೆಸರು ಸಿಲ್ವರ್ ಅಂತ ಇಟ್ಟಾರ, 2ನೇ ಪ್ರಮೋಷನ್ ಹೆಸರು ಗೋಲ್ಡ್ ಅಂತ ಇಟ್ಟಾರ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಈಗ ನಂದು ಯಾರ ಮಧ್ಯದೊಳಗೆ ಅವಾಜ್ ಮಾಡಾಕ್ತಾರ, ಚಂದ್ರಶೇಖರ್ ಅವ್ರ ಅಪ್ಪ ಈಗ ನಂದು ಸಿಲ್ವರ್ ಲೆವೆಲ್ ಕಂಪ್ಲೀಟ್ ಆಗೈತಿ, ಈಗ ನಾ ಗೋಲ್ಡ್ ಪ್ರಮೋಷನ್ ತಗೋಬೇಕು, ಹೌದಲ್ಲಮ್ಮ? ಈಗ ನಾನು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನನಗೆ ಸಿಲ್ವರ್ ಲೆವೆಲ್ ಆಗಿದ್ದಾಗ ಒಂದ್ ವ್ಯಕ್ತಿಯಿಂದ 25ರಂಗೆ 4 ಜನರಿಂದ $100 ಇನ್ಕಮ್ ಆಗಿತ್ತು, ಹೌದಲ್ಲಮ್ಮ? ಹೌದು ಸರ್. ಇದೇ $100 ನಾನು $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋಬೇಕು. ಗೋಲ್ಡ್ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನನ್ನ ಅಕೌಂಟ್ನಾಗ $50 ಉಳಿದಿರ್ತೈತಿ. ಈ $50 ನಾನು ಹಾಕಿದ್ದು $30 ಮೈನಸ್ ಮಾಡಿದ್ಮೇಲೆನು ಇನ್ನು ನನಗೆ ಫಸ್ಟ್ ಲೆವೆಲ್ನಾಗ ಪ್ರಾಫಿಟ್ ಎಷ್ಟಾತಮ್ಮ? $20 ಪ್ರಾಫಿಟ್ ಆತು. ಮತ್ತೆ ನಂದು ಗೋಲ್ಡ್ ಪ್ರಮೋಷನ್ ಕಂಪ್ಲೀಟ್ ಆತು. ನಾನು ಪಾಕೆಟ್ ಇಂದ ಹಾಕೋದು ಪರಿಸ್ಥಿತಿ ಬಂದಿಲ್ಲ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಓಕೆ, ಈಗ ನಾನು ಗೋಲ್ಡ್ ಪ್ರಮೋಷನ್ ತಗೊಂಡೆ. ಈಗ ನಾ ಗೋಲ್ಡ್ ಪ್ರಮೋಷನ್ ತಗೊಂಡ್ಮೇಲೆ ಮುಂದೆ ನನಗೆ ಇನ್ಕಮ್ ಹೆಂಗ್ ಬರ್ತೈತಮ್ಮ? ಇನ್ಕಮ್ ಅಂದ್ರೆ ಈಗ ನಾನೇ 4 ಜನ ಮೆಂಬರ್ ಮಾಡಿನಲ್ಲ, ಈ 4 ಜನ ನನ್ನಂಗ 4 ಜನ 1 2 3 4 ಜನ ಮಾಡಿದ್ರೆ ಎಷ್ಟಾತಮ್ಮ? 16 ಜನ. ಈ 16 ಜನ ಇನ್ನು ನನ್ನ ಸೆಕೆಂಡ್ ಲೆವೆಲ್ ಒಳಗ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್.
ಈ 2ನೇ ಲೆವೆಲ್ನಾಗ ಎಷ್ಟು ಜನ ಬಂದ್ರು? 16 ಜನ ಬಂದ್ರು. ಈಗ ಇವರಿಂದ ನನಗೆ ಇನ್ಕಮ್ ಬರ್ತೈತಿ. ಇನ್ನು ಮುಂದೆ ನನಗೆ ಇನ್ಕಮ್ ಬರ್ಬೇಕಂದ್ರೆ ನಮ್ಮ ಟೀಮ್ ನೊಳಗ ಈಗ ಉದಾಹರಣೆಗೆ 4ರ ಕೆಳಗೆ 16 ಜನ ಜಾಯ್ನ್ ಆಗಿಲ್ಲ. ನಂದು 2 ಕೆಲಸ. ಈ ಕಂಪನಿ ಒಳಗೆ ನಾನು ಕೋಟಿ ಗಂಟೆ ದುಡ್ಡು ಗಳಿಸ್ಬೇಕಂದ್ರೆ ನಾನು ಮಾಡ್ಬೇಕಾಗಿದ್ದು 2 ಕೆಲಸ. ಆ 2 ಕೆಲಸ ಯಾವ್ದಂದ್ರೆ ನಾನು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ, ನನ್ನ ಕೆಳಗಡೆ ಯಾರು ಜಾಯ್ನ್ ಆಗ್ತಾರ ಅವ್ರಿಗೆ ನಾನು ಮಾಡ್ಬೇಕಾಗಿದ್ದ ಮೊದಲನೇ ಕೆಲಸ, ಪ್ರತಿ ಒಬ್ಬರಿಗೂ ಜವಾಬ್ದಾರಿ ತಗೊಂಡು ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ 30 ನಿಮಿಷದ ಮಟ್ಟ ನಮ್ದೇನ್ ಜೂಮ್ ಮೀಟಿಂಗ್ ಇರ್ತದಲ್ಲ, ಒಂದು ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿಸೋದು. ಇದಾದ್ಮೇಲೆ ನಾವು ಪ್ರತಿ ಸಂಡೇ ಬೆಳಿಗ್ಗೆ 11 ಗಂಟೆಯಿಂದ 12:30 ಮಟ್ಟ ಅಂದ್ರೆ ಟ್ರೈನಿಂಗ್ ಇಟ್ಕೋತೀವಿ. ನೀವು ಯಾವುದೇ ಈ ಕಂಪನಿ ಒಳಗೆ ನೀವು 100% ಸಕ್ಸಸ್ ಆಗ್ಬೇಕು, ಕೋಟಿ ಗಂಟೆ ದುಡ್ಡು ಗಳಿಸ್ಬೇಕು. ನೀವು ಹಿಂದೆ 1 ಅಲ್ಲ 10 ಕಂಪನಿ ಒಳಗೆ ಕೈ ಹಾಕಿ ನೀವು 1000 ಅಲ್ಲ ಲಕ್ಷ ಗಂಟೆ ದುಡ್ಡು ಕಳ್ಕೊಂಡಿರ್ಬೋದು. ಬಟ್ ನನ್ನ ಕಂಪನಿ ಒಳಗೆ 1 ರೂಪಾಯಿನೂ ಕಳ್ಕೊಳಂಗಿಲ್ಲ. ಅದ್ರ ಜೊತೆಗೆ ಮತ್ತೆ ನೀವು 1000 ಅಲ್ಲ ಲಕ್ಷ ಅಲ್ಲ ಕೋಟಿ ಗಂಟೆ ದುಡ್ಡು ಗಳಿಸ್ತೀರಿ. ಆದ್ರೆ ನೀವು ಮಾಡ್ಬೇಕಾಗಿದ್ದು 2 ಕೆಲಸ. ನಿಮ್ಮ ಕೆಳಗಡೆ ಯಾರ್ಯಾರು ಜಾಯ್ನ್ ಆಗ್ಲಿ ಅವ್ರಿಗೆ ನೀವು ಪ್ರತಿದಿನ ಒಂದು ಸಾಯಂಕಾಲ ಪ್ರತಿದಿನ ಜೂಮ್ ಮೀಟಿಂಗ್, ಸಂಡೇ ಟ್ರೈನಿಂಗ್, ಪ್ರತಿದಿನ ಜೂಮ್ ಮೀಟಿಂಗ್, ಸಂಡೇ ಟ್ರೈನಿಂಗ್, ಪ್ರತಿದಿನ ಜೂಮ್ ಮೀಟಿಂಗ್, ಸಂಡೇ ಟ್ರೈನಿಂಗ್. ಯಾರು ಕರೆಕ್ಟ್ ಆಗಿ ನಿಮ್ಮ ಕೆಳಗಡೆ ಬಂದಿರತಕ್ಕಂಥ ವ್ಯಕ್ತಿಗಳ ಜೊತೆಗೆ ನೀವು ಅಟೆಂಡ್ ಆಗ್ತೀರಿ, ಅವ್ರು ಮಾತ್ರ ಈ ಕಂಪನಿ ಒಳಗೆ 100% ಸಕ್ಸಸ್ ಆಗೋದ್ರಿಂದ, ಕೋಟಿ ಗಂಟೆ ದುಡ್ಡು ಗಳಿಸೋದ್ರಿಂದ ನಾನಲ್ಲ ಆ ಬ್ರಹ್ಮನು ತಪ್ಸಕ್ ಆಗಂಗಿಲ್ಲ. ಯಾಕಂದ್ರೆ ಇದು ಪದ್ಧತಿ ಫಾಲೋ ಮಾಡಕ್ಕೆ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಎಸ್. ಚಲೋ, ಈಗ ನಾನೇನ್ ಮಾಡ್ತೀನಿ, ಈ 16 ಜನರಿಗೆ ಮಾಡಿದ್ರೆ ನಾನು ಸಿಲ್ವರ್ ಏನ್ ಮಾಡ್ತೀನಿ, ನಾನು ಕಂಪನಿ ಪ್ರತಿದಿನ ಜೂಮ್ ಮೀಟಿಂಗ್ ಕುಂದಿರ್ತೀನಿ. ಈಗ ನಾನು ಏನ್ ಮಾಡ್ಬೇಕಮ್ಮ, ಈ 16 ಜನ ಈ ಕಂಪನಿ ಒಳಗೆ ನಾನು ಮೇನ್ ಕೆಲಸ 1 2 3 4 ಜನ ಈ ಕಂಪನಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕು. ಹೌದಲ್ಲಮ್ಮ? ಈ 4 ಜನ ಇಂಟ್ರೊಡ್ಯೂಸ್ ಮಾಡಕ್ಕೆ ಏನ್ ಮಾಡ್ಬೇಕು? ನಾನು ಸಿಂಪಲ್ ಆಗಿ ನನ್ನ ಮೇಲೆ ವಿಶ್ವಾಸ ಮಾಡಿ ನಾನು ಕರೆದ್ರೆ, ನಾನು ಪ್ರತಿದಿನ ಏನಮ್ಮ ನಾನು ಕರೆದಾಗ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ 30 ನಿಮಿಷದ ಮಟ್ಟ ಏನ್ ಮಾಡ್ತಾರ, ಜೂಮ್ ಮೀಟಿಂಗ್ ನಾ ಕರೆದ್ ನನ್ನ ಮಾತಿಗೆ ಬೆಲೆ ಕೊಟ್ಟ ಯಾರಿಗೆ ಬರ್ತಾರ ಅಂತ ಒಂದು 8ರಿಂದ 10 ಜನರಿಗೆ ಆರಿಸ್ಬೇಕು. ಯಾರು ಯಾರವ್ರು ಹೇಳಿ ಏನ್ ಸರ್? ರಮೇಶ್ ಮಲ್ಲನಗೌಡ ಅಂತ ಯಾರೋ ಕಡ್ಡಿ ಮಾಡಾಕ್ತಾರ. ಒಂದ್ ನಿಮಿಷ ರಮೇಶ್ ಅವ್ರೆ, ರಮೇಶ್ ಕಲ್ಲನಗೌಡನೋ ಮಲ್ಲನಗೌಡನೋ ಯಾವ ಗೌಡನ ತಿಳ್ಕೊಡ್ರಿ. ನಾವಿಲ್ಲೇ ಕೋಟಿ ಗಂಟ್ಲೆ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ. ಇಷ್ಟ ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ರಿ, ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ, ಮಂದಿಗೆ ಮತ್ತೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ. ಮುತ್ತು ಮಿಸ್ ಆಗಿರ್ಬೇಕು ಸರ್. ನೋಡ್ರಿ, ಬಾಯ್ ಮಿಸ್ಟೇಕರ್ ಆಗ್ಲಿ ಏನಾರ ಆಗ್ಲಿ ಮತ್ತೊಂದ್ಸರಿ ನಾವ್ ನೋಡಿದ್ರೆ ಮತ್ತೆ ನಾವು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತೀವಿ. ಮೊದ್ಲ ನಾವು ಉತ್ತರ ಕರ್ನಾಟಕದವ್ರು ಯಾರ ನನಗ ಡಿಸ್ಟರ್ಬ್ ಮಾಡ್ತಾರ, ನನ್ ಮುಖ ಕಾಣಕ್ತೈತಿ, ಮುಖ ಮುಚ್ಚಿ ಮಾತಾಡೋದು ನನಗ ಅಭ್ಯಾಸ ಇಲ್ಲ. ಮುಖ ಮಾತೇನೈತಿ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಯಾರ ಇನ್ ಮುಂದೆ ನನಗ ಡಿಸ್ಟರ್ಬ್ ಮಾಡಿದ್ರ ಸುಮ್ಮನೆ ಮುಕ್ಕಳು ಮುಚ್ಕೊಂಡ್ ಕುಂದಿರ್ಬೇಕು. ನಿಮ್ ಕಡೆಯಿಂದ ಆಗ್ಲಿ ಏನ್ ಹೋಗ್ರಿ, ಮತ್ತೊಬ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ. ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಒದ್ದ ಹೊರಗೆ ಹಾಕ್ಬೇಕಾಗ್ತೈತಿ. ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತೀನಿ. ಮುತ್ತು ಕರೆಕ್ಟ್ ಆಗಿ ಅರ್ಥ ನನ್ನ ಭಾಷೆ ಅಲ್ರಿ? ಕೋಟಿ ಗಂಟೆ ಗಳಿಸೋ ಒಂದು ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರಂದ್ರೆ ಕರೆಕ್ಟ್ ಆಗಿ ಕುಂತ ಕೇಳಕ್ಕಾಗಲ್ಲ. ನಿಮ್ಗೆ ಏನಾಗಿದ್ರಿ ದಾಡಿ ನಡಿ ಯಾರು ಫೋನ್ ಇದ್ ಮಾಡುದು, ಕಡ್ಡಿ ಮಾಡುದು ಇಲ್ಲ, ಕಡ್ಡಿ ಮಾಡುದು ಅಷ್ಟೇ ಇತ್ತಂದ್ರೆ ಬರ್ರಿ, ನಾನು ನಿಮಗೆ ಕೋಸ್ಟ್ ಮಾಡ್ತೀನಿ, ನೀವೇ ಪ್ರೆಸೆಂಟೇಶನ್ ಕೊಡಲ್ಲ. ಯಾರು ಬೇಡಂತಾರ ಸರ್? ನಾ ಕೈ ಮುಗಿದು ಬೇಡ್ಕೋತೀನಿ. ನನ್ನ ಮಾತಿನಿಂದ ಯಾರಿಗಾರ ಮನಸ್ಸು ದುಃಖ ಆದ್ರೆ ನನಗೆ ಕ್ಷಮಿಸ್ರಿ, ನನಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ. ನಾವ್ ಒಂದು ಒಳ್ಳೆ ದಾರಿ ತೋರ್ಸಾಕತ್ತೀವಿ. ಮೊದ್ಲ ಜನ ಮನಿ ನಡ್ಸಕ್ ಆಗೋದ ಒದ್ದಾಡಕತ್ತಾರ. ಕರೆಕ್ಟ್ ಆಗಿ ತಿಳ್ಕೊಂಡು ಕುಂದ್ರಬಾರ್ದ. ಚಲೋ, ಸಾರಿ ಸರ್, ಬಾಕಿದರಿಗೆ ನಾವು ಸಾರಿ ಕೇಳ್ಕೊತೀನಿ. ಹಾ ಮುತ್ತು ಸ್ಟಾರ್ಟ್ ಮಾಡ್ಲಿ? ಚಲೋ ಸರ್, ಚಲೋ ಸ್ಟಾರ್ಟ್ ಮಾಡ್ತೀನಿ. ಓಕೆ ಚಲೋ. ಓಕೆ, ಹಾ ಎಲ್ಲಿದ್ದೆ ನಾನು? ಮುತ್ತು ಪಾಯಿಂಟ್ ಕ್ಲಿಯರ್ ಆಯ್ತು. ಈಗ ಹಾ ಚಲೋ, ನಾನು ಏನ್ ಮಾಡ್ತಾರೆ ಸಿಂಪಲ್ ಆಗಿ ಕೇಳ್ಕೊಡ್ರಿ. ನೀವೇನು ಜಾಸ್ತಿ ಕೇಳಿಸ್ಕೊಳ್ಬೇಡ್ರಿ. ನಿಮ್ಗೆ ಎಷ್ಟು ಬೇಕು ದುಡ್ಡು ಒಂದ್ ಪೇಪರ್ನಾಗ ನಾನು ಫೋನ್ ಮಾಡಿ ಪರ್ಸನಲ್ ಆಗಿ, ಸರ್ ನನಗೆ ಬಹಳ ಸಾಲ ಐತಿ, 1 ವರ್ಷದೊಳಗೆ ನಾನು 2 ಕೋಟಿ ಗಳಿಸ್ಬೇಕು, 1 ವರ್ಷದೊಳಗೆ 50 ಲಕ್ಷ ಗಳಿಸ್ಬೇಕು, 1 ಕೋಟಿ 1 ವರ್ಷದೊಳಗೆ 1 ಕೋಟಿ ಗಳಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕ್ರಿ? ನಾನು 100 ಅಲ್ಲ 101% ನೀವು ಸಾಧನೆ ಮಾಡ್ಬೇಕು. ಅದಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ದಾರಿ ನಾ ತೋರಿಸ್ಕೊಡ್ತೀನಿ. ನನಗೆ ದಯವಿಟ್ಟು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ. ಈಗ ಮತ್ತು ಈಗ ನೀವು 4 ಜನ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? ಅದ್ರ ಸೊಲಾಗ ಒಂದು 8ರಿಂದ 10 ಜನ ಯಾರು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನೀವು ಕರೆದಾಗ ಜೂಮ್ ಮೀಟಿಂಗ್ ಬರ್ತಾರ, ಅಂತರಿಗೆ ಆರಿಸಿ ಕುಂದ್ರಿಸಿ. ಅದ್ ಹೆಂಗ್ ಜಾಯ್ನ್ ಆಗಿಲ್ಲ ನಾನು ನೋಡ್ಕೊತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್.
ಡನ್. ಈಗ ಅದೇ ಪ್ರಕಾರ ಈ 16 ಜನ ಏನ್ ಮಾಡ್ತಾರ, ಒಂದು 8 ಜನರಿಗೆ ನೀವು ಯಾವ್ದಿನ ಸಾಯಂಕಾಲ ಜೂಮ್ ಮೀಟಿಂಗ್ ಕುಂದ್ರಸ್ತಾರ. 8 ಜನರಿಗೆ ಕುಂದ್ರಿಸಿದ್ರೆ 100% ಅದ್ರೊಳಗೆ 8 ಜನ ಕುಂತ್ರೆ 6 ಜನ ಜಾಯಿನ್ ಆಗ್ತಾರ. ನನಗ್ ಬೇಕಾಗಿದ್ದು ಬರೀ 4 ಜನ. ಈ ಪ್ರಕಾರ 16 ಜನ 4 ಮೆಂಬರ್ ಮಾಡಿದ್ರೆ ನಾನೀಗ 4 ಜನ ಮೆಂಬರ್ ಮಾಡಿದಾಗ ನನಗೂ ಒಂದು $100 ಬಂದಿತ್ತು. ಹಂಗ 16 ಜನ ಮಾಡಿದಾಗ ಅವ್ರಿಗೂ $100 ಬರ್ತೈತಿ. ಈ 16 ಜನ ನಾನೀಗ $100 ಬಂದಾಗ $50 ಕೊಟ್ಟು ನಾ ಗೋಲ್ಡ್ ಪ್ರಮೋಷನ್ ತಗೊಂಡಿದೆ, ನೆನಪಾಯ್ತಲ್ಲ? ಹಂಗ 16 ಜನರಿಗೆ $100 ಬಂತಂದ್ರೆ $50 ಕೊಟ್ಟು ಏನ್ ಮಾಡ್ತಾರ, ಗೋಲ್ಡ್ ಪ್ರಮೋಷನ್ ತಗೊಂತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಟೋಟಲ್ Yes, ಎಷ್ಟು sir. ಜನ ಅದಾರ? 16 ಜನ. ಒಂದ್ ವ್ಯಕ್ತಿಯಿಂದ ನನಗೆ $50 ಸೆಕೆಂಡ್ ಲೆವೆಲ್ನಾಗ $800 ಇನ್ಕಮ್ ಬರ್ತೈತೆ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಚಲೋ. ಈಗ ನೀವ್ ಹೇಳ್ರಿ, $800 ನನಗೆ ಫ್ರೀ ಒಳಗ್ ಬಂದಿಲ್ಲ. 16 ಜನರಿಗೆ ನಾನು ಜವಾಬ್ದಾರಿ ತಗೊಂಡು ಸಪೋರ್ಟ್ ಕೊಟ್ಟಿನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಮುತ್ತು, ಪಾಯಿಂಟ್ ಕ್ಲಿಯರ್ ಆಯ್ತು ಇಲ್ಲೋ? ಎಸ್ ಸರ್. ಈಗ $1ಗೆ $800, $1ಗೆ $93 ಸವಿತಾ, $800 ಎಷ್ಟಾಗ್ತದಮ್ಮ? 74,400 ಸರ್. $74,400. ಹೌದಲ್ಲಮ್ಮ? ಇದ್ರ ಹೌದು. ಸಲುವಾಗಿ ನಾನು ಏನ್ ಮಾಡಾಕ್ತೀನಿ, ನಾನು ಮೊದಲ ಸ್ಟಾರ್ಟಿಂಗ್ ದೊಳಗೆ 4 ಜನರ ಜವಾಬ್ದಾರಿ ತಗೊಂಡೆ, $100. 16 ಜನರ ಜವಾಬ್ದಾರಿ ತಗೊಂಡೆ, ಈಗ $800 ಬಂತು. ಮುಂದೆ ಇದೇ ಪ್ರಕಾರ ಇದ್ರ ಜೊತೆಗೆ ಸವಿತಾ, ಇಲ್ಲಿ ನಂದು ಸೆಕೆಂಡ್ ಲೆವೆಲ್ನಾಗ 16 ಜನ ಆಗಿರಲ್ಲ. ಇದರ ಅರ್ಥ ನಂದು ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆದಂಗೆ ಯಾರ್ದು ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆಗ್ತೈತಿ ಆ ವ್ಯಕ್ತಿಗೆ ಕಂಪನಿ 3ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರ. ಹೌದಂತಿ ಇಲ್ಲಂತಿಮ್ಮ? ಹೌದು ಸರ್. ಸವಿತಾ, ನನಗೆ ಒಂದ್ ಅರ್ಥ ಆಗ್ಲಿಲ್ಲಮ್ಮ. 4 ಕಂಪ್ಲೀಟ್ ಆದ್ರೆ 2ನೇದು, 16 ಕಂಪ್ಲೀಟ್ ಆದ್ರೆ 3ನೇದು, ಇಲ್ಲ ಅಂದ್ರೆ ಇಲ್ಲ, ಕೊಡಂಗಿಲ್ಲ, 3ನೇ ಪ್ರಮೋಷನ್ ಕೊಡಂಗಿಲ್ಲ ಅಂತ ಒತ್ತಿ ಹೇಳಾಗತ್ತಿಲ್ಲಮ್ಮ. ಇದ್ರ ಅರ್ಥ ಏನು ಗೊತ್ತಾಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳಮ್ಮ ತಾಯಿ. ಈಗ ನೋಡಮ್ಮ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಸವಿತಾ. ಯಾರಮ್ಮ? ಇದು ಸವಿತಾ. ನೀನು 1, 2, 3, 4 ಕಂಪಲ್ಸರಿ ಮಾಡ್ಲೇಬೇಕು. ಅಂದ್ರೆ ಮಾತ್ರ ನಿನಗೆ ಕಂಪನಿ 2ನೇ ಪ್ರಮೋಷನ್ ಕೊಡ್ತಾರೆ. ಹೌದಂತ ಇಲ್ಲಮ್ಮ? ಹೌದು ಸರ್. ಈಗ ಒಂದ್ ಕೆಲಸ ಮಾಡೋಣ. ಈಗ ಸವಿತಾ, ನೀನು 4 ಜನ ಮಾಡ್ಬೇಕು ಗೊತ್ತೈತಿ, ಆದ್ರೆ ಸದ್ಯ 3 ಜನ ಆಗ್ಯಾರ. ಇನ್ನು ಮುಂದಿನ ವಾರ ಮತ್ತೊಂದ್ ವ್ಯಕ್ತಿ ಜಾಯಿನ್ ಆಗ್ತೇನೆ ಅಂತ ಪೆಂಡಿಂಗ್ ಐತೈತಿ ತಿಳ್ಕೊಳಮ್ಮ. ಈಗ ನಿನ್ನ ಕೆಳಗಡೆ ನಮ್ಮ ಮುತ್ತು ಬಂದ ಅಂತ ತಿಳ್ಕೊಳಮ್ಮ. ಯಾರು ಬಂದ್ರು? ಮುತ್ತು. ಮುತ್ತು ಏನ್ ಮಾಡ್ತಾನ, ಅವನು ಹಿಂದಿನ ಕಂಪನಿ ಒಳಗೆ ಒಂದು ಚಲೋ ಕೆಲಸ ಮಾಡಕ್ತಾನ. ಅವ್ನ್ ನಂಬಿದ್ರ ಜನ ಬರ್ತಾರ. ಮುತ್ತು ಹೇಳೋಣ ಅಂದ್ಬಿಟ್ಟು ಪಟ ಅವತ್ತಿಂದ ಅವತ್ತೇ 4 ಜನ ಮುತ್ತುನ ಕೆಳಗೆ ಜಾಯಿನ್ ಆಗ್ತಾರ ಅಂತ ತಿಳ್ಕೊಳಮ್ಮ. ಕಂಪನಿ ಏನ್ ಮಾಡ್ತೈತಿ, ಯಾರು 4 ಜನ ಮಾಡ್ರ ಅವ್ರಿಗೆ ಗೋಲ್ಡ್ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಿದ್ದ. ಹೌದಲ್ಲಮ್ಮ? ಹೌದು ಸರ್. ಈಗ ನೀನ್ ಇನ್ನು ಸಿಲ್ವರ್ ದಿ, ನಿನ್ ಕೆಳಗೆ ಮುತ್ತು ಏನಾರ $50 ಕೊಟ್ಟು ಗೋಲ್ಡ್ ಮಾಡ್ಕೊಂಡ ಅಂತ ತಿಳ್ಕೊಳಮ್ಮ. ಈಗ ಯಾವ ಮೊಮೆಂಟ್ ಗಳಿಗೆ ಒಳಗೆ ಮುತ್ತು ಗೋಲ್ಡ್ ಆಗ್ತಾನ. ಈಗ ಸದ್ಯ ಅಪ್ಲೈನ್ ಯಾರು, ಡೌನ್ಲೈನ್ ಯಾರು? ಸವಿತಾ ಅಪ್ಲೈನ್, ಮುತ್ತು ಡೌನ್ಲೈನ್. ಹೌದಲ್ಲಮ್ಮ? ಇದು ಯಾವಾಗ ಮುತ್ತು ಗೋಲ್ಡ್ ಪ್ರಮೋಷನ್ ತೊಂದನ ಆಟೋಮೆಟಿಕ್ ಆಗಿ ಮುತ್ತು ಮೇಲೆ ಬರ್ತಾನ, ಸವಿತಾ ಕೆಳಗೆ ಬರ್ತಾಳ. ಪಾರ್ಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಅದ್ರ ಸಲುವಾಗಿ ನಾವು ಕಂಪ್ಲೀಟ್ ಆದ್ರೆ ಮೊದ್ಲೇದ್ ಕಂಪ್ಲೀಟ್ ಆದ್ರೆ ಎರಡನೇದು ಕಂಪ್ಲೀಟ್ ಆದ್ರೆ 3ನೇದ್ ಅಂತ ಒತ್ತಿ ಹೇಳಾಕ್ತಿದ್ವಿ. ಯಾಕಂತ ಅರ್ಥ ಆತೇನಮ್ಮ? ಅರ್ಥ ಆಯ್ತು ಸರ್. ಮತ್ತೆ ಕಂಪನಿ ಅಲ್ಲ ಮುತ್ತು, ನನ್ಗೆ ಒಂದ್ ಅರ್ಥ ಆಗ್ಲಿಲ್ಲ. ನಮ್ಮ ಕೆಳಗಡೆ ಇದ್ದಂತಾರು ಒಬ್ಬೊಬ್ರು ನಮ್ಮನ್ನ ಬಿಟ್ಕೊಂಡ್ರೆ ನನಗ್ ಲಾಸ್ ಆಗಂಗಿಲ್ರಿ ಸರ್? ಲಾಸ್ 100% ಆಗ್ತೈತಿ. ಅದನ್ನ ತಡಿಬೇಕಂದ್ರೆ ಏನ್ ಮಾಡ್ಕೊ, ಮತ್ತೆ ಕಂಪನಿ ಯಾಕೆ ಹಿಂಗ್ ಮಾಡ್ರ ಮುಂದೆ ನಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದಕ್ಕೆ ಕರೆಕ್ಟ್ ಆಗಿ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ ಪ್ಲೀಸ್. ಪಾರ್ಟ್ ಕ್ಲಿಯರ್ ಆತಲ್ಲ? ಈಗ ಸವಿತಾ, ನಿಂದು 3ನೇ ಪ್ರಮೋಷನ್ಗೆ ಕಂಪನಿ ಪರ್ಮಿಷನ್ ಕೊಡ್ತು. ಹಾಗಾದ್ರೆ ನಿಂದು 3ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟಾರಮ್ಮ? ರೂಬಿ ಸರ್. ರೂಬಿ. ಈಗ ನೀನು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನೀನು ಗೋಲ್ಡ್ ಲೆವೆಲ್ ಆಗಿದ್ದಾಗ ಒಂದ್ ವ್ಯಕ್ತಿಯಿಂದ $50 16 ಜನರಿಂದ ಎಷ್ಟು ಬಂದಿತ್ತಮ್ಮ ನಿನಗೆ? $800. ನೀನೇನ್ ಮಾಡ್ಬೇಕಂದ್ರೆ ಇದೇ $800 $250 ಕೊಟ್ಟು ಮೊದಲ ರೂಬಿ ಪ್ರಮೋಷನ್ ತಗೋಬೇಕು. ರೂಬಿ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನಿನಗೆ ಎಷ್ಟು ಉಳಿತೈತಮ್ಮ? $550. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್. ಓಕೆ. ಈ ಪ್ರಕಾರ ಈಗ ನೀನು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಬಂದಿದ್ದ ಇನ್ಕಮ್ ದೊಳಗೆ $250 ಕೊಟ್ಟು ತಗೊಂಡಿ. ಹೌದಮ್ಮ? ಈಗ ಮುಂದೆ ಹೌದು. ನಿನಗೆ ಇನ್ಕಮ್ ಹೆಂಗ್ ಬರ್ತೈತಿ? ಇನ್ಕಮ್ ಅಂದ್ರೆ ಈಗ ನಿನ್ನ ಗೋಲ್ಡ್ ಲೆವೆಲ್ನಾಗ, ಯಾವ ಲೆವೆಲ್ನಾಗಮ್ಮ? ಈಗ ನೀನು ಗೋಲ್ಡ್ ಲೆವೆಲ್ನಾಗ ಇದ್ದಾಗ ಹೊಸಬ್ರು ಎಷ್ಟು ಜನ ಬಂದಾರ? 16 ಜನ. ಈ 16 ಜನ 4 ಮೆಂಬರ್ ಅಂತೂ ಕಂಪಲ್ಸರಿ ಮಾಡ್ಬೇಕಲ್ಲ. 4 ಜನ ಮಾಡಿದ್ರೆ ಎಷ್ಟು ಬರ್ತಾರಮ್ಮ? 64 ಜನ. ಇದೇ 64 ಜನ ನಿನ್ನ 3ನೇ ಲೆವೆಲ್ ಒಳಗೆ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಐತ್ ಸರ್.
ಈಗ ನಿನಗೆ ಇನ್ಕಮ್ 3ನೇ ಲೆವೆಲ್ ಇನ್ಕಮ್ ಯಾರಿಂದ ಬರಬೇಕು? 64 ಜನ. ಇವರಿಂದ ನಿನಗೆ ಯಾವಾಗ ಇನ್ಕಮ್ ಬರ್ತೈತಿ? ಇವರಿಂದ ಯಾವಾಗ ಇನ್ಕಮ್ ಬರ್ತೈತಿ ಅಂದ್ರೆ ಈ 16 ಜನ ಮೊದಲು ಏನ್ ಮಾಡ್ತಾರ, ಒಂದು 8 ಸೇಮ್ ಪ್ರೊಸೀಜರ್ 8 ಜನರಿಗೆ ಲಿಸ್ಟ್ ಅನ್ನ ಮಾಡ್ತಾರ, ಅವ್ರ ಜೂಮ್ ಮೀಟಿಂಗ್ ಕುಂದಿರ್ತಾರ, ಅವ್ರ ಕೆಳಗೆ 4 ಜನ ಆಗ್ತಾರ. 4 ಜನ ಆದ್ರೆ $100 ಬರ್ತೈತಿ. ಇದೇ $100 $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋತಾರ. ಯಾರಮ್ಮ? ಈ 64 ಜನ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋತಾರ. ಗೋಲ್ಡ್ ಪ್ರಮೋಷನ್ ತಗೊಂಡಾಗ 16 ಜನರಿಂದ $50 $800 ಬರ್ತೈತಿ. ಯಾರಿಗೆ? $800 ಯಾರಿಗೆ ಬರ್ತೈತಮ್ಮ? ಈ 64 ಜನರಿಗೆ. ಈಗ ನೀನು $800 ಬಂದಾಗ ಹೆಂಗ $250 ಕೊಟ್ಟು ಏನ್ ಮಾಡಿದ್ದಮ್ಮ? ರೂಬಿ ಪ್ರಮೋಷನ್ ತಗೊಂಡಿದ್ದೆ, ನೆನಪೈತಲ್ಲಮ್ಮ? ಅದೇ ಪ್ರಕಾರ 64 ಜನ ರೂಬಿ ಪ್ರಮೋಷನ್ ತಗೊಂತಾರ. ಈಗ ನಿನಗ ಆ 64 ಜನ ಕೊಡ್ತಕ್ಕಂತ $250 ಯಾರಿಗೆ ಬರ್ತೈತಿ? ನಿನಗೆ. ಈ ಪ್ರಕಾರ 64 ಇಂಟು $250 ಮಾಡಿದ್ರೆ ನೀನು ಒಂದೇ ಈ ಲೆವೆಲ್ನಾಗ $16,000 ಇನ್ಕಮ್ ಆಗ್ತೈತಮ್ಮ. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು ಸರ್. ಈಗ ಈಗ ಈ ಪ್ರಕಾರ ನಿನಗೆ ಟೋಟಲ್ ಇನ್ಕಮ್ ಎಷ್ಟಾತಮ್ಮ? ಇಲ್ಲೇ $16,000. ಈಗ ನನಗೆ ಒಂದು ಉತ್ತರ ಕೊಡಮ್ಮ. $16,000 ಇನ್ಕಮ್ ತಗೊಳ್ಳಿಕ್ಕೆ ನೀನ್ ಏನ್ ಮಾಡಿದ್ದಿ ತಾಯಿ? 64 ಜನರಿಗೆ ಜವಾಬ್ದಾರಿ ತಗೊಂಡ ಒಂದು ಪ್ರತಿದಿನ ಜೂಮ್ ಮೀಟಿಂಗ್ ಅಟೆಂಡ್ ಆಗಂಗ ನೋಡ್ಕೊಂಡಿದ್ದಿ. ಎರಡನೇದು, ಪ್ರತಿ ಸಂಡೇ ಬೆಳಿಗ್ಗೆ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿಸಿದಿ. ಈಗ ಮೊದಲು 4 ಜನರಿಗೆ ಜೂಮ್ ಮೀಟಿಂಗ್ ಟ್ರೈನಿಂಗ್ ಅಟೆಂಡ್ ಮಾಡಿಸಿದಿ, $100 ಬಂತು. ಮುಂದೆ 16 ಜನರಿಗೆ ಜೂಮ್ ಮೀಟಿಂಗ್ ಟ್ರೈನಿಂಗ್ ಅಟೆಂಡ್ ಮಾಡಿಸಿದಿ, $800 ಬಂತು. ಈ ಸರಿ 64 ಜನರಿಗೆ ಜವಾಬ್ದಾರಿ ತಗೊಂಡ ಒಂದು ಜೂಮ್ ಮೀಟಿಂಗ್ ಒಂದು ಟ್ರೈನಿಂಗ್, ಒಂದು ಜೂಮ್ ಮೀಟಿಂಗ್ ಒಂದು ಟ್ರೈನಿಂಗ್, ಒಂದು ಜೂಮ್ ಮೀಟಿಂಗ್ ಒಂದು ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡಿಸಿದಕ್ಕೆ ಈ ಸರಿ ನಿನಗೆ ಎಷ್ಟು ಬಂತಮ್ಮ? $16,000 ಇನ್ಕಮ್ ಆತು. ಪಾಯಿಂಟ್ ಕ್ಲಿಯರ್ ಆತಮ್ಮ? $1 93 ಪದಂಗೆ $16,000 ನಿನಗೆ ಇನ್ಕಮ್ ಎಷ್ಟು ಬಂತಮ್ಮ? 14,88,000 ಸರ್. 14,88,000. 14,88,000 ರೂಪಾಯಿ ನೀನು ಇಂಡಿಯನ್ ರುಪಿನಾಗ ತಗೊಂಡಿಲ್ಲಮ್ಮ. ಏನ್ ಮಾಡಿದಿ? 64 ಜನರಿಗೆ ಪ್ರತಿದಿನ ಒಂದು ಸಾಯಂಕಾಲ ಜೂಮ್ ಮೀಟಿಂಗ್ ಕುಂದಿರ್ಸೋದು, ಎರಡನೇದು ಟ್ರೈನಿಂಗ್ ಕುಂದಿರ್ಸೋದು. ಈಗ ದುನಿಯಾದೊಳಗೆ ಕೇವಲ ನನ್ನ ಕೆಳಗಡೆ ಜಾಯ್ನ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಜವಾಬ್ದಾರಿ ತಗೊಂಡು ಜೂಮ್ ಮೀಟಿಂಗ್ ಟ್ರೈನಿಂಗ್, ಜೂಮ್ ಮೀಟಿಂಗ್ ಟ್ರೈನಿಂಗ್ ಅಟೆಂಡ್ ಆಗೋದಕ್ಕೆ 1000ದಿಂದ ಲಕ್ಷ ಗಂಟೆ ಇನ್ಕಮ್ ಯಾರಮ್ಮ ಕೊಡ್ತಾರ? ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು ಸರ್. ಚಲೋ, ಈಗ ಇದ್ರ ಜೊತೆಗೆ ನಿಂದು 3ನೇ ಲೆವೆಲ್ ಕಂಪ್ಲೀಟ್ ಆಯ್ತು. ಯಾರ್ದು 3ನೇ ಲೆವೆಲ್ ಕಂಪ್ಲೀಟ್ ಆಗ್ತೈತಿ ಅವ್ರಿಗೆ ಮಾತ್ರ 4ನೇ ಪ್ರಮೋಷನ್ ಕೊಡ್ತಾರಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳಾಕ್ತೀನಿ. ಹೌದಲ್ಲಮ್ಮ? ಪಾಯಿಂಟ್ ಕ್ಲಿಯರ್ ಆಯ್ತು? ಅಂದ್ರೆ ಈಗ ನಿನಗೆ ಕಂಪನಿ 4ನೇ ಪ್ರಮೋಷನ್ ಕೊಡ್ತೈತೆ ಅಂತ ಅರ್ಥ ಆಯ್ತು. ಓಕೆ, 4ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟಿವನಮ್ಮ ನಾವು? ಡೈಮಂಡ್ ಸರ್. ಈಗ ನೀ ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನಮ್ಮ ಮಾಡ್ಬೇಕು ಸವಿತಾ? ನಿನ್ನ ರೂಬಿ ಲೆವೆಲ್ ಆಗಿದ್ದಾಗ ನಿನ್ಗೆ ಎಷ್ಟು ಇನ್ಕಮ್ ಆಗೈತಮ್ಮ? $16,000. ಹೌದಲ್ಲಮ್ಮ? ಈಗ ಇದೇ $16,000 ನೀನು $2,500 ಕೊಟ್ಟು ಏನ್ ಮಾಡ್ಬೇಕಮ್ಮ? ಡೈಮಂಡ್ ಪ್ರಮೋಷನ್ ತಗೋಬೇಕು. ನೀನು ಡೈಮಂಡ್ ಪ್ರಮೋಷನ್ ತಗೊಂಡ ಮೇಲೇನು ಇನ್ನು ನಿನಗೆ $13,500 ನಿನ್ನ ಅಕೌಂಟ್ ನಾಗ ಇರ್ತೈತಿ. ಹೌದಲ್ಲಮ್ಮ? ಪಾಯಿಂಟ್ ಕ್ಲಿಯರ್ ಆಯ್ತು? ಓಕೆ, ಚಲೋ. ಈ ಪ್ರಕಾರ ಈಗ ನೀನು $2,500 ಕೊಟ್ಟು ಏನ್ ಮಾಡ್ತೀಮ್ಮ? $2,500 ಕೊಟ್ಟು $2,500 ಕೊಟ್ಟು ನೀನು ಡೈಮಂಡ್ ಪ್ರಮೋಷನ್ ತಗೊಂಡಿ. ಈಗ ನೀ ಡೈಮಂಡ್ ಪ್ರಮೋಷನ್ ತಗೊಂಡಿಮ್ಮ, ನಿನಗೆ ಇನ್ಕಮ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಹೆಂಗ್ ಇನ್ಕಮ್ ಬರ್ತೈತಿ? ಈಗ ರೂಬಿ ಲೆವೆಲ್ ಆಗಿದ್ದಾಗ ಎಷ್ಟು ಜನ ಹೊಸಬ್ರು ಜಾಯ್ನ್ ಆಗ್ಯಾರ? 64 ಜನ. ಈ 64 ಜನ ಒಂದ್ ವ್ಯಕ್ತಿ ಕಂಪಲ್ಸರಿ 4 ಮಾಡ್ಲೇಬೇಕು. 4 ಮಾಡಿದ್ರೆ ಎಷ್ಟು ಜನ ಬರ್ತಾರಮ್ಮ? 256 ಜನ. ಇದೇ 256 ಜನ ನಿನ್ನ 4ನೇ ಲೆವೆಲ್ ಬಂದು ಕುಂದಿರ್ತಾರ. ಪಾರ್ಟ್ ಕ್ಲಿಯರ್ ಆತಮ್ಮ? ಇಲ್ಲೇ 4ನೇ ಲೆವೆಲ್ ಏನು 256 ಜನ ಬರ್ತಾರಲ್ಲ, ಇದೇ 256 ಜನರಿಂದ ನಿಂದ ಮುಂದಿನ ಇನ್ಕಮ್ ಬರ್ತೈತೆ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಮ್ಮ? ನಿನ್ನ ಮುಂದಿನ ಇನ್ಕಮ್ ಬರ್ಬೇಕಂದ್ರೆ ಈ ಏನ್ ಮಾಡ್ಬೇಕು? ಈ 256 ಜನರಿಗೆ ಪ್ರತಿದಿನ ಒಂದು ಜವಾಬ್ದಾರಿ ತಗೊಂಡು ಒಂದು ಜೂಮ್ ಮೀಟಿಂಗು, ಎರಡನೇದು ಟ್ರೈನಿಂಗ್ ಗೆ ಕುಂದಿರ್ಸೋದು. ಆಮೇಲೆ ಈ 256 ಜನರಿಗೆ ಒಂದು ಜೂಮ್ ಮೀಟಿಂಗ್, ಒಂದು ಟ್ರೈನಿಂಗ್ ಕುಂದಿರ್ಸೋದು ಕೇವಲ ನಿಂದ ಮಾತ್ರ ಏನಮ್ಮ ಜವಾಬ್ದಾರಿ ಇಲ್ಲ. ನಿನ್ನ ಜೊತೆಗೆ ನಿನ್ನ ಕೆಳಗಡೆ ಇರ್ತಕ್ಕಂಥ 4 ಜನ, ಅವ್ರ ಕೆಳಗಿರ್ತಕ್ಕಂಥ 16 ಜನ, ಅವ್ರ ಕೆಳಗಿರ್ತಕ್ಕಂಥ 64 ಜನ, ನಾವೆಲ್ಲರೂ ಸೇರಿ ಹೊಸೊಬ್ರಿಗೆ ದಾರಿ ತೋರಿಸೋದ ನಮ್ಮ ಕೆಲಸ. ಹೊಸೊಬ್ರಿಗೆ ದಾರಿ ತೋರಿಸೋದನ್ನೇನು? ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ ಜೂಮ್ ಮೀಟಿಂಗ್ ಇರ್ತೈತಿ. ಒಂದು 8 ಜನರದ ಲಿಸ್ಟ್ ಮಾಡಿ ಆ 8 ಜನರಿಗೆ ಜೂಮ್ ಮೀಟಿಂಗ್ ಹೊಂದಿಸಿದ್ರೆ ಅದ್ರೊಳಗೆ ಒಂದು 4ರಿಂದ 6 ಜನ ಜಾಯ್ನ್ ಆಗ್ತಾರ. ಆ 4ರಿಂದ 6 ಜನ ಜಾಯ್ನ್ ಆಗ್ತಾರಲ್ಲ ಅವ್ರಿಗೆ ಟ್ರೈನಿಂಗ್ ಅನ್ನ ಕುಂದ್ರಸಾಕ ನಾವು ಸಪೋರ್ಟ್ ಕೊಡೋದು. ಪಾಯಿಂಟ್ ಕ್ಲಿಯರ್ ಆಗ್ತಿಲ್ಲಮ್ಮ? ಕ್ಲಿಯರ್ ಆಯ್ತು ಸರ್. ಇದು 2 ಕೆಲಸ ಯಾರು ಮಾಡ್ತಾರ? 99% ಸಕ್ಸಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಇದೇ ಕೆಲಸ ಮಾಡ್ತಾರ. 99% ಜನ ಫೇಲ್ ಆದ್ರು ಇದನ್ನ ಮಾಡಿರಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಮ್ಮ?
ಎಸ್ ಸರ್. ಡನ್. ಪಾಯಿಂಟ್ ಕ್ಲಿಯರ್ ಆಯ್ತು. ಈ ಪ್ರಕಾರ ಈ 256 ಹುಡುಗರು ಏನ್ ಮಾಡ್ತಾರಮ್ಮ, ಮೊದಲು ಸಿಲ್ವರ್ ಹಾಕ್ತಾರ $100 ಬರ್ತೈತಿ, ಮುಂದೆ ಗೋಲ್ಡ್ ಹಾಕ್ತಾರ $800 ಬರ್ತೈತಿ, ಮುಂದೆ ರೂಬಿ ಹಾಕ್ತಾರ. ರೂಬಿ ಆದಾಗ ಏನಾತಮ್ಮ $16,000. ಈಗ ನಿನಗ ಹೆಂಗ $16,000 ಬಂದಾಗ ಏನ್ ಮಾಡಿದ್ದಮ್ಮ ನೀನು, $2,500 ಕೊಟ್ಟು ಡೈಮಂಡ್ ಪ್ರಮೋಷನ್ ತಗೊಂಡಿದ್ದೆ. ಈ 256 ಜನ ರೂಬಿ ಲೆವೆಲ್ ಬಂದ ಅವ್ರಿಗೂ $16,000 ಬಂದಾಗ ಅವ್ರ ಏನ್ ಮಾಡ್ತಾರ, ನಿನ್ನಗ $2,500 ಕೊಟ್ಟು ಡೈಮಂಡ್ ಪ್ರಮೋಷನ್ ತಗೊಂತಾರ. ಇದೇ $250 ನಿನಗ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ. ಈಗ ಹೇಳಮ್ಮ, ನಿನ್ನ ಟೋಟಲ್ ಅಲ್ಲಿ 4ನೇ ಲೆವೆಲ್ ಎಷ್ಟು ಜನ ಅದಾರ, 256. ಒಂದ್ ವ್ಯಕ್ತಿಯಿಂದ ಎಷ್ಟು ಇನ್ಕಮ್ ಬರ್ತೈತಮ್ಮ ನಿನಗೆ, $2,500. ಲೆಕ್ಕ ಮಾಡಿ ನೋಡಮ್ಮ, 256 ಜನ, $2,500. ನಿನಗೆ ಈ ಲೆವೆಲ್ನಾಗ ಟೋಟಲಿ $6,40,000 ಬರ್ತೈತಿ ತಾಯಿ. ಎಷ್ಟು Yes, sir. ಬರ್ತೈತಮ್ಮ, $6,40,000. ಈಗ ನಾನು ಇಲ್ಲಿ ಬರಿತೀನಿ, $6,40,000. ಸವಿತಾ, $6,40,000 ಇಂಟು $1 $93 ಹಿಡಿದ್ರೆ ಎಷ್ಟಾಗ್ತೈತಮ್ಮ, 5,95,00,000. 5,95,20,000. ಎಷ್ಟು ಸರಳಾಗಿ ಕೋಟಿ ಗಟ್ಲೆ ಅಂತ ಹೇಳ್ತೀಯಲ್ಲಮ್ಮ ನೀನು, ಕೋಟಿ ಅಂತ ಹೇಳ್ತೀಯಲ್ಲಮ್ಮ ನೀನು. ಹೌದೇನಮ್ಮ ಇದು? 100 ಅಲ್ಲ, 101% ಸತ್ಯ. ನಾನು ಯಾರೋ ರಮೇಶ್ ಅಂತ ಒಂದ್ ಹುಡುಗ ನನಗ ಕಡ್ಡಿ ಮಾಡಿದ್ ಇಷ್ಟೆಲ್ಲ ಸಿಟ್ಟು ಬಂತಲ್ಲ, ಯಾಕೆ ಹೇಳಮ್ಮ, ನಾನು ಹೇಳ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ನೀವು 100ಕ್ಕೆ 100 ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೆ ನಿಜ ಅಂತಂದ್ರೆ, ನೀವು ಈ ಕಂಪ್ನಿ ಒಳಗೆ 1ನೇ ಸ್ಟೆಪ್ ನೊಳಗ 9,000, 2ನೇ ಸ್ಟೆಪ್ ಒಳಗೆ 70,000, 3ನೇ ಸ್ಟೆಪ್ ಒಳಗೆ 15 ಲಕ್ಷ, 4ನೇ ಸ್ಟೆಪ್ ದೊಳಗ 6 ಕೋಟಿ ರೂಪಾಯಿ ಗಳಿಸಾಕತ್ತೀರಿ. ಯಾರೋ ಒಬ್ಬ ವ್ಯಕ್ತಿ ಕಡ್ಡಿ ಮಾಡ್ದ, ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಾಕಿ ಇರ್ತಕ್ಕಂಥ 15-20 ಜನರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ಅದಕ್ಕೆ ನಾನು ಆ ವ್ಯಕ್ತಿಗೆ ಕಡಾಕಡಿ ಮಾತಾಡಿದ್ದು. ನಾನು ಏನಾರ ಮಾತಾಡಿದ್ರೊಳಗೆ ತಪ್ಪೈತೇನಮ್ಮ? ಇಲ್ಲ ಸರ್, ತಪ್ಪೇನಿಲ್ಲ ಸರ್. ನಾಳೆ 10 ಜನರಿಗೆ ಬೆನಿಫಿಟ್ ಆಗ್ತೈತೆ ಅಂದ್ರೆ ಒಂದ್ ವ್ಯಕ್ತಿಗೆ ಬಲಿ ಕೊಡೋದ್ರೊಳಗೆ ತಪ್ಪೇನಿಲ್ಲಮ್ಮ. ನಂದು ಪ್ರಿನ್ಸಿಪಲ್ ಇದು. 10 ಜನರಿಗೆ ಡಿಸ್ಟರ್ಬ್ ಆದ್ರೂ ಪರವಾಗಿಲ್ಲ, ಒಂದ್ ವ್ಯಕ್ತಿಗೆ ನಾವು ಏನು ಅನ್ಬಾರ್ದು. ಇದು ನನ್ನ ಡಿಕ್ಷನರಿ ಒಳಗಿಲ್ಲ. ನನ್ನ ಡಿಕ್ಷನರಿ ಒಳಗೆ ಏನೈತಮ್ಮ, 10 ಜನರಿಗೆ ಒಳ್ಳೇದಾಗ್ತೈತೆ ಅಂದ್ರೆ ಒಂದ್ ವ್ಯಕ್ತಿಗೆ ಬಲಿ ಕೊಡೋದ್ರೊಳಗೆ ತಪ್ಪೇನಿಲ್ಲ. ಎಸ್ ಸರ್. ಇದು ನನ್ನ ಪ್ರಿನ್ಸಿಪಲ್. ಪಾಯಿಂಟ್ ಕ್ಲಿಯರ್ ಆತಲ್ಲಮ್ಮ? ಚಲೋ. Clear, ಹಾಗಾದ್ರೆ ಈಗ ನೀನು ಏನ್ ಮಾಡಿದಿಮ್ಮ, ನೀನು 6 ಕೋಟಿ ರೂಪಾಯಿ ಇನ್ಕಮ್ ತಗೊಂಡಿ. ಇದರ ಜೊತೆಗೆ ನಿಂದು 4ನೇ ಲೆವೆಲ್ ಕಂಪ್ಲೀಟ್ ಆಯ್ತು ತಾಯಿ. ಯಾರ್ದು 4ನೇ ಲೆವೆಲ್ ಕಂಪ್ಲೀಟ್ ಆಗ್ತೈತಿ ಅವ್ರಿಗೆ ಕಂಪನಿ 5ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರ. ಗೊತ್ತೈತಲ್ಲಮ್ಮ? ಗೊತ್ತಾಯ್ತು ಸರ್. ಚಲೋ. ಹಂಗಾರೆ ಈಗ ನೀನು 5ನೇ ಪ್ರಮೋಷನ್ ತೊಗೊಳಕ್ಕೆ ಕ್ವಾಲಿಫೈ ಇದಿ. ಈಗ 5ನೇ ಪ್ರಮೋಷನ್ ಏನಂತಿಟ್ಟಾರ ಹೆಸರು? ಬ್ಲೂ ಡೈಮಂಡ್ ಸರ್. ಈಗ ಬ್ಲೂ ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಈಗ ನಾನು ಎಲ್ಲೈತದ ಪೆನ್ನು, ಒಂದ್ ನಿಮಿಷ. ಈಗ ನೀವೇ ಹೇಳಮ್ಮ, ಈಗ ನನ್ನ ಡೈಮಂಡ್ ಲೆವೆಲ್ ಆಗಿದ್ದಾಗ ನನ್ನ ಇನ್ಕಮ್ ಎಷ್ಟಾಗೈತಿ? $6,40,000. ಹೌದಂತೀವಿ ಇಲ್ಲಂತೀಮ? ಈಗ ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಈ $6,40,000 ನಾನು ಕೊಡ್ಬೇಕಾಗಿದ್ದು ಕೇವಲ $10,000. $10,000 ಕೊಟ್ಟ ಮೇಲೇನು ಇನ್ನು ನನ್ನ ಅಕೌಂಟ್ ಒಳಗೆ $6,30,000 ಉಳಿದೈತಿ ತಾಯಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು ಸರ್. ಈಗ ಈ ಪ್ರಕಾರ ನಾನು ಎಲ್ಲೈತಮ್ಮದು, ಈ ಪ್ರಕಾರ ಈಗ 10,000 ನಾನು ಈಗ $10,000 ಕೊಟ್ಟು ಏನ್ ಮಾಡಿದೆ, ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡೆ. ಹೌದಲ್ಲಮ್ಮ? ಈಗ ನನಗೆ ಇನ್ಕಮ್ ಎಲ್ಲಿ ಹೆಂಗ್ ಬರ್ತೈತಮ್ಮ? ನನಗೆ ಇನ್ಕಮ್ ಹೆಂಗ್ ಬರ್ತೈತಿ? ಈಗ ಆಲ್ಮೋಸ್ಟ್ ಅಲ್ಲ ಪ್ರತಿ ಒಂದ್ ವ್ಯಕ್ತಿಗೂ ಗೊತ್ತಾಗ್ತೈತಿ. ಈಗ ನಮ್ಮ ಡೈಮಂಡ್ ಲೆವೆಲ್ನಾಗ ಇದ್ದಾಗ, ಯಾವ ಲೆವೆಲ್ನಾಗಮ್ಮ? ಈಗ ನಂದು ಡೈಮಂಡ್ ಲೆವೆಲ್ನಾಗ ಇದ್ದಾಗ ನನ್ನ ಕೆಳಗಡೆ ಹೊಸಬ್ರು ಎಷ್ಟು ಜನ ಬಂದಾರ? 256 ಜನ. ಈ 256 ಜನ 4 ಮೆಂಬರ್ ಮಾಡಿದಾಗ 1,024 ಜನ ಬರ್ತಾರ. ಇದೇ 1,024 ಜನ ನಂದ ಬ್ಲೂ ಡೈಮಂಡ್ ಲೆವೆಲ್ ಒಳಗ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು ತಾಯಿ? ಕ್ಲಿಯರ್ ಆಯ್ತು ಸರ್. ಈಗ ನಿನಗ ಇನ್ಕಮ್ ಬರ್ಬೇಕಂದ್ರೆ ನೀನೇನ್ ಮಾಡ್ಬೇಕಮ್ಮ? 1,024 ಜನರದ್ದು ಜವಾಬ್ದಾರಿ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಈ 1,024 ಜನರದ್ದು ಜವಾಬ್ದಾರಿ ಕೇವಲ ನೀನು ಒಬ್ಬಕ್ಕೆ ತಗೋಬೇಕೇನಮ್ಮ? ಇಲ್ಲ, ನೀನು ಮೇಲದಿದಿ, ನಿನ್ನ ಕೆಳಗಡೆ ಇರ್ತಕ್ಕಂಥ 4 ಜನ, 4 ಕೆಳಗಿದ್ದಂತ 16 ಜನ, 16 ಕೆಳಗೆ 64 ಜನ, 64 ಜನರಿಗೆ ನಾವೆಲ್ಲರೂ ಸೇರಿ ಈ ಹೊಸಬರಿಗೆ ನಾವು ಕರೆಕ್ಟ್ ಆಗಿ ಸಪೋರ್ಟ್ ಕೊಡ್ಬೇಕು. ನೀವು ಡಿವೈಡೆಡ್ ಮಾಡಿದ್ರೆ ಒಂದ್ ವ್ಯಕ್ತಿ 4 ಆಗ್ತೈತಿ. ಈಗ ನಮ್ ಕೆಲಸನು ನಮ್ಮೆಲ್ಲರದು ಕೆಲಸ ಸೇರಿ ಈ 1,024 ಜನರಿಗೆ ಜವಾಬ್ದಾರಿ ತಗೊಂಡು ಪ್ರತಿದಿನ ಸಾಯಂಕಾಲ ಒಂದು ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿಸೋದು, 2ನೇದು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿಸೋದು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಕ್ಲಿಯರ್ ಸರ್. ಆಯ್ತು ಸರ್.
ಅಕಸ್ಮಾತ್ ಮುತ್ತು ಇವ್ರು 1,024 ಜನ ಎಲ್ಲರಿಗೂ ಜೂಮ್ ಮೀಟಿಂಗ್ ಕುಂದ್ರಸ ಆಗಂಗಿಲ್ಲ ಅಂತ ಹೊತ್ನಾಗ ನೀವ್ ಅವ್ರ ಮನೆಗೆ ಹೋಗಿ ಪ್ಲಾನ್ ಕೊಟ್ರಿ ತಪ್ಪೇನೈತಿ. ಅದಕ್ಕೆ ನಾವು ಹೋಮ್ ಮೀಟಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಒಂದು ಹೋಮ್ ಮೀಟಿಂಗ್ ಅಂತ ಕರಿತೀವಿ. ಆಮೇಲೆ P2P ಒಂದು ಪರ್ಸನಲ್ ಮೀಟಿಂಗ್ ತೊಗೊಳ್ರಿ, ಏನ್ರಿ ಮಾಡ್ರಿ. ಆದ್ರೆ ನೀವು ಹೋಮ್ ಮೀಟಿಂಗ್ ತೊಗೊಳೋದಕ್ಕಿಂತ ಪರ್ಸನಲ್ ಆಗಿ ನೀವು ಇನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಯಾರು ಜೂಮ್ ಮೀಟಿಂಗ್ ಕುಂದಿರ್ತಾರಲ್ಲ ಅವ್ರಿಗೆ 100% ಏನಾಗ್ತೈತಿ, ಇನ್ಫಾರ್ಮೇಶನ್ ಸಿಗ್ತೈತಿ. ಇಲ್ಲೇ ನಾವು ಸುಳ್ಳು ಸುದ್ದು ಮಾತಾಡಂಗಿಲ್ಲ, ಯಾರ್ದು ಮುಖ ಮೋತಿ ನೋಡಂಗಿಲ್ಲ, ಯಾರಿಗೂ ಪಾಲಿಸಿ ಮಾಡ್ಬೇಕನ್ನೋ ವಿಚಾರ ಇಲ್ಲ. ಕಟ್ಟು ಮಾತಾಡ್ತೀವಿ. ಇಷ್ಟು ಕಟ್ಟು ನಿಖರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಒಂದಲ್ಲ ಎರಡಲ್ಲ 30 ವರ್ಷ ಆಯ್ತು. ಈ 30 ವರ್ಷದ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ನಾನಂತೂ ಇಂತ ಕಡಿ ಮಾತಾಡೋ ವ್ಯಕ್ತಿಗೆ ನಾನಂತೂ ನೋಡಿಲ್ಲ. ನೀವೇನು ನೋಡಿದ್ರೆ ಹೇಳ್ರಿ ನನಗೆ. ಇಲ್ಲ ಸರ್. ಯಾರ್ದು ಮುಖ ಮದ್ದು ನೋಡಂಗಿಲ್ಲ ನಾವು. ಯಾರು ಶಿಟ್ ಆಗ್ತಾರ, ಯಾರು ಅದ್ ಸಂಬಂಧನೇ ಇಲ್ಲ. ನಾನು ಕಡಿ ಮಾತಾಡ್ತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು. ನನ್ ಜೊತೆಗೆ ಇಷ್ಟ ಇದ್ರೆ ಕೈ ಜೋಡಿಸ್ರಿ, ಇಲ್ಲಾಂದ್ರೆ ನಮಸ್ಕಾರ. ನಿಮ್ ದಾರಿ ನಿಮಗೆ, ನಮ್ ದಾರಿ ನಮಗೆ. ಪಾಯಿಂಟ್ ಕ್ಲಿಯರ್ ಆಯ್ತಮ್ಮ? ಎಸ್ ಸರ್. ಚಲೋ, ಈ 1,024 ಜನರಿಗೆ ಸಪೋರ್ಟ್ ಕೊಡ್ತೀನಿ. ಮೊದಲು ಸಿಲ್ವರ್ ಇರ್ತಾರ $100, ಮುಂದೆ ಗೋಲ್ಡ್ ಹಾಕ್ತಾರ $8 ತಗೊಂತಾರ, ಮುಂದೆ ರೂಪಾಯಿ ಹಾಕ್ತಾರ $16,000 ತಗೊಂತಾರ. ಮುಂದೆ ಇದಾದ್ಮೇಲೆ ಇದೇ 1,024 ಜನ ಡೈಮಂಡ್ ಹಾಕ್ತಾರ. ನಾನ್ ಹೆಂಗ ಈ 1,024 ಜನ ನಾನ್ ಹೆಂಗ ಡೈಮಂಡ್ ಇದ್ದಾಗ ನನಗ $6,40,000 ಬಂದಿತ್ತಲ್ಲ. ಇನ್ನೊಂದು ತಿಳ್ಕೊಳಮ್ಮ, ನನಗ್ ಮುಂದಿನ ಇನ್ಕಮ್ ಬರ್ಬೇಕಂದ್ರೆ ಹಂಗಿಂಗಲ್ಲ, ನನಗ್ ಬಹಳ ಕಷ್ಟ ಪಡ್ಬೇಕಾಗ್ತೈತಿ. 1,024 ಜನರಿಗೆ $6,40,000 ಇನ್ಕಮ್ ಬರಂಗ್ ಮಾಡೋದು ಸಣ್ಣ ಕೆಲಸ ಅಲ್ಲ. ಡು ಯು ಅಗ್ರಿ ಫಾರ್ ದಿಸ್ ಆರ್ ನಾಟ್? ಅವ್ರಿಗೆ ಅಷ್ಟು ಇನ್ಕಮ್ ಬರಂಗ್ ಮಾಡಿದಾಗ ನನಗೆ ಒಂದೊಂದು ವ್ಯಕ್ತಿಯಿಂದ $10,000. ಈಗ ಹೇಳಮ್ಮ, ಟೋಟಲ್ ಎಷ್ಟು ಜನ ಅದಾರ? 1,024 ಜನ ಅದಾರ. ಒಂದೊಂದು ವ್ಯಕ್ತಿಯಿಂದ ಎಷ್ಟು ಬರ್ತೈತಿ? $10,000. ಇದು ಒಂದೇ ಒಂದು ಲೆವೆಲ್ನಾಗ $1,40,40,000 ಇನ್ಕಮ್ ಆಗ್ತೈತಿ ತಾಯಿ. ನೆನಪಾತು? ಪಾಯಿಂಟ್ ಕ್ಲಿಯರ್ ಆಯ್ತಮ್ಮ? ಇದು ಒಂದೇ ಒಂದು ಲೆವೆಲ್ನಾಗ ಈಗ ನೋಡ್ ಲೆಕ್ಕ ಮಾಡ್ರಿ. ಆಮೇಲೆ ಒಂದೇ ಒಂದು ಲೆವೆಲ್ನಾಗ ಮುತ್ತು ಎಷ್ಟು ಬರ್ತೈತಿ? 1,02,40,000. ಆಮೇಲೆ ಇದ್ರೊಳಗೆ 1,02,40,000 ಬರ್ತೈತೆ ಅಂತ ಏನ್ ಗ್ಯಾರಂಟಿ ರೀ ಸ್ವಾಮಿ? ಇಲ್ಲಿ ನಾವು ಕಣಿ ಹೇಳಾಕ್ತಿಲ್ಲ. ಪ್ರತಿ ಒಂದು 100% ಕ್ಯಾಲ್ಕುಲೇಟೆಡ್ ಐತಿ. ಬೇರೆ ಕಂಪ್ನಿಯೊಳಗೆ ನೀವು $200 ಹಾಕಿದ್ರೆ ದಿನ 2% ಬರ್ತೈತ್ರಿ. $500 ಹಾಕಿದ್ರೆ 5% ಬರ್ತೈತ್ರಿ. ನೀವು $10,000 ಹಾಕಿದ್ರೆ 8% ಬರ್ತೈತ್ರಿ. ನೀವು ಮಕ್ಕೊಂಡ್ರು ಬರ್ತೈತ್ರಿ, ಕುಂತ್ರು ಬರ್ತೈತ್ರಿ, ಸತ್ರು ಬರ್ತೈತಿ ಅಂತ ನಾವ್ ಯಾರಿಗೂ ಸುಳ್ಳು ಹೇಳಾಕ್ತಿಲ್ಲ. ಇದು 100% ವರ್ಕಿಂಗ್ ಕಾನ್ಸೆಪ್ಟ್ ಇದು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಯಾರ್ ಕೆಲಸ ಮಾಡ್ತಾನ ಅವನು ಗಳಿಸ್ತಾನ, ಯಾರು ಕೆಲಸ ಮಾಡಂಗಿಲ್ಲ $1 ಗಳಿಸಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಹಾಕಿದ್ದು $2,790 ತಿರುಪತಿ ಉಂಡಿಗೆ ಹಾಕಿದಂಗ. ಪಾಯಿಂಟ್ ಕ್ಲಿಯರ್ ಆತಿಲ್ರಿ? ಎಸ್ ಸರ್. ಚಲೋ, ಈ ಪ್ರಕಾರ ಈಗ ನಾನು 1,024 ಜನರಿಂದ ನನಗೆ ಎಷ್ಟು ಬಂತಮ್ಮ? $1,02,40,000 ಬಂತು. $1ಗೆ 93 ರೂಪಾಯಿದಂಗ ರೇಟ್ ಹಿಡಿದ್ರೆ ಒಂದನ್ನ ಟೋಟಲ್ ಇಂಡಿಯನ್ ರುಪಿನಾಗ ಎಷ್ಟು ಆಗ್ತೈತಿ ತಾಯಿ? 95,23,00,000. ಹಾ, ಯಾಕಮ್ಮ ರೊಕ್ಕ ಬೇಡ ಆಗೈತಿನ? ಇಲ್ಲ ಸರ್, ಇಲ್ಲ ಹೇಳ್ತಾ ಇದ್ದೀನಿ. ಮತ್ತೆ ಬೇಕಂದ್ರೆ ಪಟಾಪಟ್ ಹೇಳ್ಬೇಕಮ್ಮ. ಓಕೆ, ಚಲೋ. 95 ಕೋಟಿ ಸರ್. ಒಂದ್ ವಿಚಾರ ಮಾಡ್ರಿ, ನಾವು ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಇನ್ನೂ 15 ಲಕ್ಷ ರೂಪಾಯಿ ಕಂಡಿಲ್ಲ. ಏನಂತೀರಿ ಮತ್ತು ಎಸ್ ಅಂತಿರು ಅಂತಿರು? ಅಂತದ್ರೊಳಗೆ ಇಲ್ಲಿ ಬರೇ ನಾನು ಒಂದು 4 ಜನ ಮೆಂಬರ್ ಮಾಡಿ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5ನೇ ಲೆವೆಲ್ ಒಂದೇ ಒಂದು ಸರ್ ಬಿಟ್ಟು ಬಿಡ್ರಿ. 15 ಬಿಟ್ಟು ಬಿಡ್ರಿ. ನಾನು ಈ ಕಂಪ್ನಿ ಬರೀ 4 ಲೆವೆಲ್ ಕಂಪ್ಲೀಟ್ ಮಾಡಿದ್ರು $6 ಕೋಟಿ ನನ್ನ ಲೈಫ್ ಸೆಟ್ಲ್ ಆಗ್ತೈತಿ. ಮುಂದೆ ಇನ್ನೊಂದು ಈ ಲೆವೆಲ್ ಬಂದಲೆ ಈ ಲೆವೆಲ್ ನೀವು ಬ್ಯಾಡ ಅಂದ್ರು ಇಷ್ಟು ದುಡ್ಡು ಬರುತ್ತೆ. ಈ ಪ್ರಕಾರ ನಾನು 5 ಲೆವೆಲ್ ಅನ್ನ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ ಎಷ್ಟು ಬರ್ತೈತಿ? ಇಲ್ಲಿ ನಾನು ಟೋಟಲ್ ಇನ್ಕಮ್ ಬರೆದು ಬಿಡ್ತೇನೆ. ಮುತ್ತು 101,34,11,700. ಒಂದ್ ನಿಮಿಷ ನೀವ್ ಹೇಳಿದ್ದ ಸರಿ. 101 ಅನ್ನೋದಕ್ಕಿಂತ ಯಾವಾಗಲೂ 101,34,11,000 11,700 ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ನೀವು ಲೆಕ್ಕ ಮಾಡಿ ನೋಡ್ರಿ. $1 ಕಡಿಮೆನೂ ಬರಂಗಿಲ್ಲ, $1 ಹೆಚ್ಚಿಗೆನೂ ಬರಂಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಕ್ಯಾಲ್ಕುಲೇಟೆಡ್ ಮನಿ ಐತಿ. ಆಮೇಲೆ ಪ್ಯೂರ್ಲಿ 100% ವರ್ಕಿಂಗ್ ಕಾನ್ಸೆಪ್ಟ್ ಐತಿ. ನಾನು ತಗೊಳ್ಳೋದು 100% ವರ್ಕಿಂಗ್ ಇನ್ಕಮ್ ಐತಿ. ಇಲ್ಲಿ ಯಾವ್ದು ಸುಳ್ಳು ಕತಿ, ಕಾಗಿ ಕರ್ಗ ಗೂಬಿ ಕಲ್ಗೆ ಅಂತ ನಾವು ಕತಿ ಹೇಳಕ್ತಿಲ್ಲ. ಇದು ಯಾಕಂದ್ರೆ ಪ್ಯೂರ್ಲಿ ವರ್ಕಿಂಗ್ ಕಾನ್ಸೆಪ್ಟ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಸೀದಾ ಮುತ್ತು ಮತ್ತೆ ಸವಿತಾ 2 ಜನ ಲೈನ್ ಮೇಲೆ ಇದ್ರಿ. ಸೀದಾ ಹೇಳ್ರಮ್ಮ, ನಮ್ಮಂತ ಬಡವರಿಗೆ ಬರೀ ಒಂದು 2,000 3,000 ಅಂತಾನೆ ತಿಳ್ಕೊಳ್ಳೋಣ.
ಬರೀ ಒಂದು 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನಂಗ ಕಷ್ಟದೊಳಗಿರ್ತಕ್ಕಂಥ ಒಂದು 4 ಜನರಿಗೆ ಜೊತೆಗೆ ಕೆಲಸ ಮಾಡಿ 1ನೇ ಲೆವೆಲ್ 2ನೇ ಲೆವೆಲ್ 3ನೇ ಲೆವೆಲ್ 4ನೇ ಲೆವೆಲ್ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 100 ಕೋಟಿ ಬರ್ತೈತಿ. 5 ಬೇಡಮ್ಮ, ಒಂದು 4 ಜನ ನಾನು ಇಂಟ್ರೊಡ್ಯೂಸ್ ಮಾಡಿ 1ನೇ ಲೆವೆಲ್ 2ನೇ ಲೆವೆಲ್ 3ನೇ ಲೆವೆಲ್ ಬರೀ 4 ಲೆವೆಲ್ ಮಾಡಿ 6 ಕೋಟಿ ರೂಪಾಯಿ ಬಂದ್ರೆ ನನ್ನ ಜೀವನದೊಳಗೆ ನಂದು ಎಲ್ಲಾ ಕಷ್ಟಗಳು ಬಗೆಹರಿತೈತಲ್ಲಮ್ಮ. ಒಂದು ಸರಿ 4ನೇ ಲೆವೆಲ್ ಮುಟ್ಟಿ ನಾನು 6 ಕೋಟಿ ರೂಪಾಯಿ ಗಳಿಸಿ ನನ್ನ ಜೀವನದೊಳಗಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಮುಂದೆ ಬಂದ್ರೆ ಮುಂದೆ 95 ಕೋಟಿ ನೀ ಬೇಕಂದ್ರೂ ಬರ್ತೈತಿ, ಬೇಡ ಅಂದ್ರೂ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು ಸರ್. Yes, sir. ಪಾಯಿಂಟ್ ಕ್ಲಿಯರ್ ಆಯ್ತು. ಈಗ Yes, sir. ಮತ್ತೊಂದು ಪ್ರಶ್ನೆ. ಈಗ ಸವಿತಾ, ಅಕಸ್ಮಾತ್ ಈಗ ನನ್ನ ಹೆಸರು ಸಿದ್ದರಾಮ, ಏನಮ್ಮ? ಎಸ್ ಸರ್. ನನಗೆ 100 ಕೋಟಿ ಸಾಲಂಗಿಲ್ಲಮ್ಮ. ಒಂದ್ ಕಡೆ ಹಲ್ಲಿಗಾಗಿ ಜಾಸ್ತಿ ಗಳಿಸಾಕ ನಿಮ್ಮ ಕಂಪನಿಯಾಗ ಏನಾರ ದಾರಿ ಐತೇನಮ್ಮ? ನಮ್ಮ ಕಂಪನಿ ಒಳಗ 2 ದಾರಿ ಇದಾವ. ಮುತ್ತು, ಎಷ್ಟು ದಾರಿ ಐತ್ರಿ? 2 ದಾರಿ. ಮತ್ ಸಿದ್ದರಾಮ ಅಂತ ಹೇಳಿದ್ರು, ಅದಕ್ಕೆ ನಾ ಮಾತಾಡ್ತೀನಿ. ನನ್ನ ಬೇಡ್ರಿ, ನೀವು ಮಾಡಿದ್ರೆ ನಿಮ್ಗೂ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, ಓಕೆ. sir. ಹಾ, ಈಗ ನಾನು ಒಂದ್ ಪಾಯಿಂಟ್ ಹೇಳ್ತೀನಿ. ನಾನು ಒಂದು 100 ಕೋಟಿ ರೂಪಾಯಿ ಗಳಿಸಾಕ ಏನ್ ಮಾಡೀನಿ? ನಾನು 4 ಜನ, 1 2 3 4 ಜನ ಮೆಂಬರ್ ಮಾಡೀನಿ, ಹೌದಲ್ರಿ? 5 ಲೆವೆಲ್ ಕಂಪ್ಲೀಟ್ ಆಗಂಗ್ ನೋಡಿ. ಇದ್ರ ಅರ್ಥ 1 ಲೆವೆಲ್ಗೆ 25, ಹೌದಲ್ರಿ? 1 Yes, ಲೆವೆಲ್ಗೆ 25, 2 25, 3 25, 4 ಜನರಿಂದ 100 ಕೋಟಿ ರೂಪಾಯಿ ಬರ್ತೈತೆ ಅಂತ ಅರ್ಥ, ಹೌದಲ್ರಿ? ಇದರ Yes, ಅರ್ಥ ನಾನು ಈ ಕಂಪನಿ ಒಳಗೆ 4 ಜನ ಮಾಡಿದ್ರೆ 100 ಕೋಟಿ ರೂಪಾಯಿ ಗಳಿಸ್ತೀನಿ. ನಾನ್ 4 ಬದಲಿ 5 ಜನ ಮಾಡಿದ್ರೆ 125 ಕೋಟಿ ಗಳಿಸ್ತೀನಿ ಅಂತ ಅರ್ಥ ಏನ್ರಿ? ಹೌದು. ನಾನು 6 ಜನ ಮಾಡಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 150 ಕೋಟಿ ಗಳಿಸ್ತೀನಿ ಅಂತ ಅರ್ಥ ಏನ್ರಿ? 100% ಸತ್ಯ. ನಾನು ಅಕಸ್ಮಾತ್ 10 ಜನ ಡೈರೆಕ್ಟ್ ಮಾಡಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನನಗೆ 250 ಕೋಟಿ ಏನ್ರಿ? 100 ಬದಲಿಗೆ 250 ಗಳಿಸ್ಬೋದು. ಹೌದು, 100% ಸತ್ಯ ಸತ್ಯ ಸತ್ಯ. ಯಾಕೆ ಸತ್ಯ? ಯಾಕಂದ್ರೆ ಇದು 100% ವರ್ಕಿಂಗ್ ಇನ್ಕಮ್ ಆಗಿದ್ರಿಂದ ನಾನು ಕೆಲಸ ಮಾಡ್ತೀನಿ, ದುಡ್ಡು ಬರ್ತಿದ್ವಿ. ಇಲ್ಲಿ ಯಾವ್ದು ಮುಚ್ಚು ಮರೆ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಎಸ್. ಇನ್ನು 2ನೇ ದಾರಿ ಏನು? ಈಗ ಒಂದ್ ಸರಿ ನಮ್ಮ ಕಂಪನಿ ಒಳಗೆ ಯಾರು ಬ್ಲೂ ಡೈಮಂಡ್ ಆಗ್ತಾರ ಆ ವ್ಯಕ್ತಿ ಕಂಪಲ್ಸರಿ, ಇಲ್ಲ ಆಪ್ಷನ್ ಇಲ್ಲ, ಕಂಪಲ್ಸರಿ ಮತ್ $30 ಕೊಟ್ಟು ರೀ ಎಂಟ್ರಿ ತಗೋಬೇಕು. ಏನ್ ಮಾಡ್ಬೇಕು? ಈಗ ಸವಿತಾ ಬ್ಲೂ ಡೈಮಂಡ್ ಆಗ್ತಾರ, $30 ಕೊಟ್ಟು ರೀ ಎಂಟ್ರಿ ತಗೊಂಡಿ. ಮುಂದೆ ಏನ್ ನಮ್ಮಕತಿ? ಮತ್ 1ನೇ ಲೆವೆಲ್ ಮಾಡುದು $100, 2ನೇ ಲೆವೆಲ್ ಕಂಪ್ಲೀಟ್ $800, 3ನೇ ಲೆವೆಲ್ ಕಂಪ್ಲೀಟ್ 16,000, 4ನೇ ಲೆವೆಲ್ ಕಂಪ್ಲೀಟ್ 6 ಲಕ್ಷ, 5ನೇ ಲೆವೆಲ್ ಕಂಪ್ಲೀಟ್ $1 ಕೋಟಿ. ಈ ಪ್ರಕಾರ ರಿಪೀಟೆಡ್ಲಿ ಗಳಿಸಬಹುದು. ಆದ್ರೆ 2ನೇ ಸರಿ ರೀ ಎಂಟ್ರಿ ತಗೊಂಡಾಗ ಮತ್ತೆ ಹೊಸ ಮೆಂಬರ್ ಮಾಡೋದು ಅವಶ್ಯಕತೆ ಇಲ್ಲ. ಅಲ್ಲಮ್ಮ ಸವಿತಾ, ಹೊಸ ಮೆಂಬರ್ ಮಾಡ್ಲಿಲ್ಲ ಮತ್ತೆ ಟೀಮ್ ಬೆಳಿಲ್ಲ ಅಂದ್ರೆ ಇನ್ಕಮ್ ಹೆಂಗ್ ಬರ್ತೈತಮ್ಮ? ಹೆಂಗ್ ಬರ್ತೈತೆ ಅಂದ್ರೆ, ಈಗ ಸವಿತಾ ಏನ್ ಮಾಡ್ತೀವ, ನೀನು ಬ್ಲೂ ಡೈಮಂಡ್ ಆಯ್ತು, ನೀ ಎಂಟ್ರಿ ತಗೊಂಡಿ, ಹೌದಮ್ಮ? ನಿಂದಾದ್ಮೇಲೆ ಮತ್ತೊಂದು 15 ವಾರ 15 ದಿನ 1 ತಿಂಗಳು ಹೋದ್ಮೇಲೆ 2ನೇ 4 ಜನ ಅವ್ರದ್ದು ಬ್ಲೂ ಡೈಮಂಡ್ ಆಗ್ತಾರೆ, ಇವ್ರು ಎಂಟ್ರಿ ತಗೊಂತಾರ. ಇವ್ರದಾದ್ಮೇಲೆ ಇವ್ರದಾದ್ಮೇಲೆ 64 ಜನ, 64 ಆದ್ಮೇಲೆ 256 ಜನ, 250 ಆದ್ಮೇಲೆ 1,000 ಜನ. ಈಗ ನೀ ಹೇಳಮ್ಮ, ನೀನಂತೂ ಆತು 4 ಜನ ಯಾರು ಕೆಳಗದಾರ? ಸವಿತಾನ ಕೆಳಗೆ. ಹಿಂಗ ನಿಮ್ ಕೆಳಗಡೆ ಪ್ರತಿ ಒಂದು ಇದ್ದಾಗ, ಅಂದ್ರೆ ನಾವು ಸಣ್ಣ ಮಕ್ಕಳು ಇದ್ದಾಗ ಇದನ್ನ ರೌಂಡ್ ವೀಲ್ ಅಂತ ಒಂದು ಆಟ ಆಡ್ತಿದ್ವಲ್ಲ, ಜಾಯಿಂಟ್ ವೀಲ್ ಅಂತ ಕರೀತಾರ, ಹೌದಲ್ಲಮ್ಮ? ಇದು ಈ ತರ ಬರ್ತಿತ್ತು. ಸೊ ಇಲ್ಲೇ ಎಲ್ಲಾರು ನಾವೇನ್ ಮಾಡ್ತೀವಿ, ಈಗ ನೀ ಹೇಳಮ್ಮ ಸವಿತಾ, ಇದು ಸವಿತಾನ್ ತೊಟ್ಲ, ಇದು ಸವಿತಾನ ಕೆಳಗೆ 4 ಜನ, ಇದು 16 ಜನ. ಇವ್ರೆಲ್ಲಾ ಇದ್ದಾಗ ನಾವ್ ಹೆಂಗ ಚಕ್ರ ಹೊಡ್ಕೊಂತ ಹೋಗ್ತೀವಿ, ನಮ್ ಜೊತೆಗೆ ಇವ್ರು ಎಲ್ಲ ಚಕ್ರ ಹೊಡ್ಕೊಂತಾನೆ ಇರ್ತಾರಲ್ಲ ಜೀವನ ಪರ್ಯಂತ. ಜೀವನ ಚಕ್ರ ಇದು. ಪಾಯಿಂಟ್ ಕ್ಲಿಯರ್ ಆಯ್ತು? ಒಂದ್ ಸರಿ ಬ್ಲೂ ಡೈಮಂಡ್ ಆದ್ಮೇಲೆ ಮುಗಿತಮ್ಮ, ಜೀವನ ಪರ್ಯಂತ ನಾ ಚಕ್ರ ಹೊಡ್ಕೊಂತ ನೀನು 1 ರೌಂಡ್ ಹೊಡೆದ್ರೆ 100 ಕೋಟಿ, 10 ಸರಿ 100 ಸರಿ 1000 ಸರಿ ಬೇಕಾದ್ರೆ ರೌಂಡ್ ಹೊಡಿಮ, ನಿನ್ನಿಷ್ಟನ್ನ ಯಾರು ಬೇಡತ್ತ. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು ಸರ್. ಓಕೆ. ಇದ್ರ ಜೊತೆಗೆ ಯಾರು ಬ್ಲೂ ಡೈಮಂಡ್ ಆಗ್ತಾರ ಅವ್ರಿಗೆ ನಾವು ಸನ್ಮಾನ ಅಂತ ಕರಿತೀವಿ. ಸನ್ಮಾನ ಅಂತ ತಿಳ್ಕೊಂಡು ಆ ವ್ಯಕ್ತಿಗಳಿಗೆ ನಾವು ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ತಗೋತೀವಿ. ಬೋರ್ಡ್ ಆಫ್ ಡೈರೆಕ್ಟರ್ ಅಂದ್ರೆ ಈಕ್ವಲೆಂಟ್ ಟು MD ಪೊಸಿಷನ್. ಈ ವ್ಯಕ್ತಿಗಳಿಗೆ ನಾವು ಲೈಫ್ ಟೈಮ್ ಜೀವನ ಪರ್ಯಂತ ಫಾರಿನ್ ಟ್ರಿಪ್ ಅನ್ನು ಕೊಡ್ತೀವಿ. ಅದು ಪ್ರತಿ 6 ತಿಂಗಳಿಗೆ 1 ಸರಿ ಫ್ರೀ ಆಫ್ ಕಾಸ್ಟ್. ಪಾಯಿಂಟ್ ಕ್ಲಿಯರ್ ಆತಮ್ಮ? A to Z ಕಂಪನಿ ಖರ್ಚಿನೊಳಗೆ ಸಾಯೋ ಮಟ್ಟ ನಮಗೆ ಫಾರಿನ್ ಟ್ರಿಪ್ ಸಿಗ್ತೈತಿ. ಇದ ಕಾರಣಕ್ಕನ ನಮ್ಮ ಕಂಪನಿ ಹೆಸರು ಏನಂತ ಇಟ್ಟಿವಮ್ಮ? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. 193 ದೇಶ, 193 ದೇಶನ ನಿಮ್ಮನ್ನ ತೋರ್ಸೋ ಮಟ್ಟ ನಾನ್ ಮಾತ್ರ ಸಾಯಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಓಕೆ. ಇಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅನ್ನ ನಾವು ಜೀವನದೊಳಗೆ ಒಂದು ಚಾನ್ಸ್ ತಗೊಂಡು ಯಾಕೆ ಮಾಡಿ ಮುಂದೆ ಬರಬಾರ್ದು? ಇಲ್ಲಿಗೆ ನನ್ನ ಪ್ರೆಸೆಂಟೇಶನ್ ಮುಗಿತು. ನನ್ನ ಪ್ರೆಸೆಂಟೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರಿಗಾರ ಏನೇ ಪ್ರಶ್ನೆ ಇದ್ರು ಬಿಂದಾಸ್ ಆಗಿ ಕೇಳಬಹುದು. ಪಾಯಿಂಟ್ ಕ್ಲಿಯರ್ ಆತ್ರಿ?
ನನ್ನ Yes, sir. ಪ್ರೆಸೆಂಟೇಶನ್ ಇಲ್ಲಿಗೆ ಮುಗಿತು. ನನ್ನ ಪ್ರೆಸೆಂಟೇಶನ್ಗೆ